ಹಲೋ, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಇವತ್ತು ಅಷ್ಟಮಿ, ಓಕೆ, ನಾಳೆ ನವಮಿ. ಅಂದರೆ ಆಲ್ಮೋಸ್ಟ್ ಎಲ್ಲ ನವರಾತ್ರಿದು ಎಲ್ಲ ಕೆಲಸ ಮುಗಿತೈತಿ ಅಂದಂಗಾತು. ಯಾರ್ಯಾರೆಲ್ಲರೂ ಏನಾದ್ರು ಸಾಧನೆ ಮಾಡಿರಿ, ತಮಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ದೇವ್ರು ಯಾವಾಗಿದ್ರೂ ಒಳ್ಳೇದನ್ನು ಮಾಡ್ತಿರ್ತಾನೆ. ಕೆಟ್ಟ ದೇವ್ರು ಎಂದೂ ಮಾಡೋದೇ ಇಲ್ಲ. ಯಾಕೆ ಗೊತ್ತಾ? ಈಸ್ ಅ ಪ್ಯೂರೆಸ್ಟ್ ಫಾರ್ಮ್ ಆಫ್ ಲವ್, ಈಸ್ ಅ ಪ್ಯೂರೆಸ್ಟ್ ಫಾರ್ಮ್ ಆಫ್ ಲವ್. ಸೊ ನಾವು ಒಂದು ರೀಡಿಂಗ್ ಮಾಡೋಣ. ನವರಾತ್ರಿಗೆ ಯಾರ್ಯಾರು ಏನೇನು ಮಾಡಿರಿ, ಅಥವಾ ಈಗ ಈ ಅಷ್ಟಮಿ, ನಾಳೆ ಏನು ನವಮಿ, ಅಥವಾ ಈ ನವರಾತ್ರಿ ಅಂದ್ಕೊಡ್ರಿ, ತಮ್ಮ ಜೀವನದಲ್ಲಿ ಯಾವ ಥರದ ಹೊಸ ಬದಲಾವಣೆಯನ್ನು ತೊಗೊಂಬರ್ತೈತಿ ಅನ್ನೋದನ್ನು ನೋಡೋಣ. ಓಕೆ, ಇದರೊಳಗೆ ನಾನು ಒಂದು ಚೂಸ್ ಮಾಡ್ಕೋತೇನೆ. ಇದನ್ನು ಥರ್ಡ್ ಒಂದು ಚೂಸ್ ಮಾಡ್ಕೋತೇನೆ. ದಿಸ್ ಇಸ್ ಲ್ಯಾಪಿಸ್ ಲಾಜುಲಿ. ಇದು ಕ್ಲಿಯರ್ ಕಾರ್ಡ್ಸ್. ಆಮೇಲೆ ಇದು ಜೇಡದ್ದು ಎಂಜಲ್ ಐತಿದೆ. ಓಕೆ, ಜೇಡದ್ದು ಎಂಜಲ್ ಇದೆ. ಇದು ಲ್ಯಾಪಿಸ್ ಲಾಜುಲಿ ಅಂತ. ಓಕೆ, ದೀಸ್ ಆರ್ ದ 3 ಆಪ್ಷನ್ಸ್. ತಮಗೆ ಯಾವ್ದು ಇಷ್ಟನೋ ತಾವು ಅದನ್ನು ಚೂಸ್ ಮಾಡಿಕೊಡ್ರಿ. ನಾನು ಇದನ್ನು ಚೂಸ್ ಮಾಡ್ಕೋತೀನಿ. ಓಕೆ, ನಾನು ನೋಡ್ತೀನಿ ನನ್ನ ಸಲುವಾಗಿ ಏನು ಬರಾಕತ್ತೈತಿ ಅಂತಂದೇಳಿ. ತಮ್ಮೆಲ್ಲರ ಜೊತೆ ನನಗೂ ಇದು ರೀಡಿಂಗ್ ಇರಲಿ. ಓಕೆ, ನೋಡೋಣ ನಮಗೇನು ದೇವ್ರು ಕೊಡ್ತಾ ಇರ್ಬೋದು ಅಂತಂದು ಹೇಳಿ. ಇದೇನಪ್ಪ ಡೈಲಿ ಸೂಚನೆಗಳು, ಡೈಲಿನೇ? ಹೌದು, ಡೈಲಿನೇ ಇರ್ತಾವೆ. ಯಾಕೆ ಗೊತ್ತಾ? ಜೀವನದೊಳಗೆ ಒಂದು ಏನಾದರೂ ಶುರುವಾತ್ ಮಾಡೋಕೆ ಯಾವುದಾದ್ರೂ ಒಂದು ಹೊಸ ದಿನ ಅಂತ ಆಯ್ಕೋತೀವಿ, ಹೊಸ ಟೈಮ್ ಅಂತ ಆಯ್ಕೊತೀವಿ. ಅದಕ್ಕೆ ಏನಾದರೂ ಕೆಲಸ ಮಾಡಬೇಕಾದ್ರೆ ಮುಹೂರ್ತ ಎಷ್ಟು ಇಂಪಾರ್ಟೆಂಟ್ ನೋಡಿರಿ. ಮುಹೂರ್ತ ಎಷ್ಟು ಇಂಪಾರ್ಟೆಂಟು, ದಿನ ಯಾವ್ದು ಎಷ್ಟು ಇಂಪಾರ್ಟೆಂಟು, ಟೈಮ್ ಎಷ್ಟು ಇಂಪಾರ್ಟೆಂಟು. ಅದಕ್ಕೆ ಎಷ್ಟೆಲ್ಲ ಇಂಪಾರ್ಟೆನ್ಸ್ ಐತಿ ಅಂದರೆ, ಗ್ರಹಗಳೆಲ್ಲದಾವು, ನಕ್ಷತ್ರಗಳೆಲ್ಲದಾವು, ಆ ದಿನ ಯಾವ ನಕ್ಷತ್ರ ರೂಲ್ ಮಾಡೋಕತ್ತೈತಿ ಅಂದರೆ, ಚಂದ್ರ ಯಾವ ನಕ್ಷತ್ರದೊಳಗದಾನ ಅಂತಂದ್ರೆ ನಾವೆಲ್ಲ ನೋಡ್ತೇವಲ್ಲ. ಸೊ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್, ಡೇಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಈ ನವರಾತ್ರಿ ತಮ್ಮ ಜೀವನದಲ್ಲಿ ಏನು ಹೊಸದನ್ನು ತೊಗೊಂಬರ್ತಾ ಇದೆ, ಅಥವಾ ತಾವು ಯಾವ ವಿಷಯದಲ್ಲಿ ತಮಗೇನಾದರೂ ಕ್ಲಾರಿಟಿ ಬೇಕಾಗಿದ್ದರೆ ಈ ರೀಡಿಂಗ್ ಮೂಲಕ ನೋಡೋಣ. ಓಕೆ, ತಮಗೆ ಯಾವ್ದು ಇಷ್ಟನೋ ತಾವು ಚೂಸ್ ಮಾಡಿಕೊಡ್ರಿ. ಸೊ ನಾವು ರೀಡಿಂಗ್ ಮಾಡೋಣ. ಓಕೆ, ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ರೀಡಿಂಗ್. ಇದೇನೋ ಸ್ವಲ್ಪ ಬೇರೆ ಇರ್ತೈತಿ. ಇದ್ರೊಳಗೆ ಸ್ವಲ್ಪ ಡ್ರೀಮ್ಸನ್ನು ಇನ್ಕ್ಲೂಡ್ ಮಾಡೋಣ. ಸೊ ನೋಡೋಣ ಅವ್ರಿಗೆ ಏನೇನು ಬರ್ತದ ಅಂತಂದು ಹೇಳಿ. ಓಕೆ, ನೀವು ಒಂದು ಅಬ್ಸರ್ವ್ ಮಾಡಿರಿ. ನಾನು ಇಷ್ಟು ವೀಡಿಯೋಸ್ ಮಾಡಿದೆ, ಇಷ್ಟು ವೀಡಿಯೋಸ್ದೊಳಗೆ ಲೈಟ್ ಇದ್ದು, ಬಟ್ ಲೈಟ್ ಇವತ್ತು ಹೆಂಗೆ ಕಾಣಕತ್ತೈತೆ ನೋಡ್ರಿ. ಈ ಕಡೆ ಒಂದು ರೇ ಐತಿ, ಆ ಕಡೆ ಒಂದು ರೇ ಐತಿ. ಎಂದೂ ಇಷ್ಟು ಸುಂದರ ಬಂದಿಲ್ಲ. ದಿಸ್ ಇಸ್ ಫಸ್ಟ್ ಟೈಮ್. ಅದೆಷ್ಟು ಶಾಂತಂಗೆ ಉರಿಯಾಗತ್ತೈತಿ. ಯಾವಾಗ ಕ್ಯಾಂಡಲ್ ವ್ಯಾಕ್ಸದ್ದು ರೀಡಿಂಗ್ ಮಾಡ್ತಾರಲ್ಲ, ಅವಾಗ ಫ್ಲೇಮ್ ಹೆಂಗಿರ್ತೈತಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಅದು ಎಷ್ಟು ಚಂದ ಉರಿಯಾಗತ್ತೈತಿ ನೋಡ್ರಿ. ಶಾಂತ ಐತದ. ನಾನು ಜಸ್ಟ್ ನೋಡಿದೆ, ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ. ಸೊ ತಾವು ಯಾರೆಲ್ಲ ಕ್ಲಿಯರ್ ಕಾರ್ಡ್ಸ್ ಚೂಸ್ ಮಾಡ್ಕೊಂಡಿರಿ, ಓಕೆ, ತಮಗಾಗಿ ಏನು ರೀಡಿಂಗ್ ಬರ್ತಾ ಇದೆ, ಯಾವ ವಿಷಯಗಳ ಮೇಲೆ ಏನು ಹೊಸದು ಸ್ಟಾರ್ಟ್ ಆಗ್ತಿರ್ಬೋದು. ಪ್ರಾಸ್ಪರಿಟಿ. ಹಿಂಗೆ ತೊಗೊಳೋಣ. ಯಾಕಂದ್ರೆ ಬರೀ ನಾವು ಸೆಂಟ್ರದಾಗಿನ ಕಾರ್ಡ್ಸ್ ತೊಗೊತೇವ, ಅವು ಯಾವ ಈ ಕಡೆ ಕಾರ್ಡ್ಸ್ ಬಂದಿರ್ತಾವಲ್ಲ ಅವು ಕೆಲವೊಂದು ಸತ್ತೆ ಬರಂಗೇನೆ ಇಲ್ಲ. ಸೊ ಲೆಟಸ್ ಸೂಪರ್ ಕ್ಲಿಯರ್ ಕಾರ್ಡ್ಸ್ ಯಾರು ಚೂಸ್ ಕ್ಲಿಯರ್ ಕಾರ್ಡ್ಸ್ ಏನು ಮಾಡ್ತೈತಿ ಅಂತಂದ್ರೆ, ನಿಮಗೆ ಮೆಂಟಲ್ ಕ್ಲಾರಿಟಿ ಕೊಡ್ತೈತಿ ಇದು. ಓಕೆ, ಇದ್ರದ್ದು ಬ್ರಾಸ್ಲೆಟ್ಸು ಹಾಕ್ಕೊಂಡ್ರೆ ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೇನೆ. ಈ ಬ್ರಾಸ್ಲೆಟ್ಸ್ ಬದಲಾಗಿದ್ದು ಜನ ಎಲ್ಲ ಹೇಳ್ತಿರ್ತಾರೆ, ನೀವು ಎಲ್ಲ ಖರೀದಿ ಮಾಡ್ತಿರ್ತೀರಿ. ಆದರೆ ಒಂದು ವಿಷಯ, ಯಾವಾಗ ನೀವು ಕೆಲಸ ಮಾಡ್ತಿರ್ತೀರಿ ಅವಾಗ ನಾವೇನಾದರೂ ಕೆಲಸ ಮಾಡಲಾರ್ದೆ ಸೋಂಬೇರಿಯಾಗಿ ಹಂಗೆ ನಾವು ಕಾಟ್ ಮೇಲೆ ಬಿದ್ದಿತ್ಕೊಂಡು, ಅಯ್ಯೋ ನನಗೆ ನಜರ್ ಆಗ್ತೈತಿ, ಅಯ್ಯೋ ನನಗೆ ಹಂಗೆ ಆಗ್ತೈತಿ, ಸಬ್ ಬೋಗಸ್ ಎಫಿರ್. ನೀವೇನಾದರೂ ಕೆಲಸ ಮಾಡ್ತಿದ್ರೆ ಅಷ್ಟೇ ನಿಮಗೆ ಹೆಲ್ಪ್ ಮಾಡ್ತಾವೆ ಕ್ರಿಸ್ಟಲ್ಸ್ ಯಾವಾಗಿದ್ರು. ಯಾಕಂದ್ರೆ ಅವು ಸೋರ್ಸ್ ಹುಡ್ಕಾಡ್ತಿರ್ತಾವೆ. ಸೋರ್ಸ್ ಇಲ್ಲಾಂದ್ರೆ ಅವರು ಏನು ಮಾಡ್ಬೇಕು, ಎಲ್ಲಿಂದ ತಂದು ಕೊಡ್ಬೇಕು ನಿಮಗೆ. ನೋಡಿ, ನಿಮ್ಮ ಜೀವನದಲ್ಲಿ ಎಷ್ಟು ಒಳ್ಳೇದು ಬರ್ತಾ ಇದೆ. ಓಕೆ, ನಾವೆಲ್ಲ ಏನು ಫಸ್ಟಿಗೆ ಬಂದಲ್ಲ ಇವಾಗ ಕಾರ್ಡನ್ನು ತೊಗೊಳ್ಳೋದು. ಕ್ಯಾ ಚಾಹಿಯೆ ಯಾರ್ ಜಿಂದಗಿ ಮೇ ಅವ್ರು ಕ್ಯಾ ಚಾಹಿಯೆ. ಎಸ್, ಇದು ಬರ್ತಾ ಇದೆ. ವೆರಿ ಗುಡ್. ಸೊ ದಿಸ್ ಈಸ್ ಗೋಯಿಂಗ್ ಟು ಬಿ ಅ ವೆರಿ ಬ್ಯೂಟಿಫುಲ್ ರೀಡಿಂಗ್, ಸೂಪರ್. ಸೊ ನೋಡಿ,
ದೀಪ ನೋಡಿದರೆ ಎಷ್ಟು ಪ್ರೀತಿ ಬರಾಕತ್ತೈತೆ ನಂಗೆ ಇವತ್ತು. ನೋಡಿ ಇಲ್ಲಿ ಕಾರ್ಡ್ ಏನು ಹೇಳ್ತೈತಿ ಅಂತಂತಂದ್ರೆ ದಿಸ್ ಇಸ್ 9 ಆಫ್ ಪೆಂಟಕಲ್ಸ್. ಓಕೆ, 9 ಅಂದ್ರೆ ಮಾರ್ಸ್ದ ಎನರ್ಜಿ. ಓಕೆ, 9 ಆಫ್ ಪೆಂಟಕಲ್ಸ್ ಏನು ಹೇಳ್ತೈತಿ ಅಂದ್ರೆ ಜೀವನದೊಳಗೆ ನಿಮಗೆ ಏನು ಬೇಕಲ್ಲ, ನೀವು ಯಾವುದಕ್ಕಾಗಿ ಇಚ್ಛೆ ಪಡ್ತಾ ಇದ್ರಿ ಅಂದರೆ ಯಾವ ಥರದ ಲಕ್ಸುರಿ ಲೈಫು, ಯಾವ ಥರದ ಮಟೀರಿಯಲ್ ಲೈಫು, ಅಥವಾ ಕೆಲವು ಸರ್ತಿ ಏನಾಗಿರ್ತೈತಿ ಅಂದ್ರೆ ಒಂದು ನಿಮಿಷ, ನಮಗೊಮ್ಮೆ ನಾವು ಅಂದ್ಕೊಂಡಿರ್ತೇವೆ ನಾವು ಇದೇ ಥರ ಜೀವನ ಮಾಡಬೇಕು ಅಂತಂದು ಹೇಳಿ. ನಿಮಗೆ ಆ ಥರದ ಜೀವನಕ್ಕೆ ಏನು ಬೇಕು ಅನ್ನೋದು ಎಲ್ಲ ನಿಮಗೆ ಸಿಗುವಂಥ ಟೈಮ್ ಅಂದರೆ ಸಕ್ಸಸ್, ಮಟೀರಿಯಲ್ ಸಕ್ಸಸ್. ಯಾರಾದರೂ ಜಾಬ್ ಏನಾದರೂ ಶಿಫ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ, ಜಾಬ್ನಲ್ಲಿ ದುಡ್ಡು ಹೆಚ್ಚಿಗೆ ಸಿಗೋದನ್ರಿ. ಬಿಸ್ನೆಸ್ದೊಳಗೆ ಏನಾದರೂ ಬಿಸ್ನೆಸ್ ಆ್ಯಡ್ ಮಾಡಬೇಕು ಅಂತಂತ ಅನ್ಕೋತಿದ್ರೆ ಅದು ಫ್ಲರಿಶ್ ಆಗುವಂಥದ್ದನ್ರಿ. ಅದಕ್ಕೆ ಏನಾದರೂ ನಿಮಗೆ ಹೊರಗಡೆಯಿಂದ ಹೆಲ್ಪ್ ಬರೋದನ್ರಿ, ನಿಮ್ಗೆ ಹೊರಗಡೆಯಿಂದ ಏನಾದರೂ ಹೆಲ್ಪ್ ಬರೋದನ್ರಿ, ಅಥವಾ ನಿಮಗೆ ದುಡ್ಡಿಂದ ಯಾರಾದರೂ ಹೆಲ್ಪ್ ಮಾಡೋದನ್ರಿ. ನೀವೇನಾದರೂ ಬ್ಯೂಟಿ ಪಾರ್ಲರ್ ಓಪನ್ ಮಾಡಬೇಕು ಅಂತಂದು ಅಂದ್ಕೊಂಡಿದ್ರೆ ನಿಮಗೆ ಅದು ಸಕ್ಸಸ್ ಆಗೋದನ್ರಿ. ಬ್ಯೂಟಿ ರಿಲೇಟೆಡ್ ಥಿಂಗ್ಸ್ ನೀವೇನಾದರೂ ಯೂಸ್ ಮಾಡಬೇಕು ಅಂತಿದ್ರೆ, ಭಾಳ ದಿನ ಆಯ್ತು ನಿಮ್ಮ ಫೇಸಿಗೆ ಏನಾದರೂ ಪ್ರಾಬ್ಲಮ್ ಆಗಿತ್ತು, ನನಗೆ ಏನಾದರೂ ಸೊಲ್ಯೂಷನ್ ಬೇಕಾಗಿತ್ತಪ್ಪ ಅಂತಂತಂದರೆ ಆ ಸೊಲ್ಯೂಷನ್ ನಿಮ್ಮ ಹತ್ರ ತಾನಾಗೇ ನಡ್ಕೊಂಡು ಬರುವಂಥದ್ದು, ನಿಮ್ಮ ಬ್ಯೂಟಿ ಎನ್ಹ್ಯಾನ್ಸ್ ಆಗುವಂಥದ್ದು, ಅಥವಾ ನಿಮ್ಮ ಬ್ಯೂಟಿ ಕಡೆ ನೀವು ಜಾಸ್ತಿ ಕೇರ್ ಮಾಡುವಂಥದ್ದು. ಡಯಟ್ ಏನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಅದು ಭಾಳ ಒಳ್ಳೆಯದು. ಅಂದರೆ ನಿಮಗೆ ಒಂಥರ ಮಟೀರಿಯಲ್ ಲೈಫ್ ಕಡೆ ಜಾಸ್ತಿ ಲಕ್ಷ ಹೋಕತ್ತಿನ ಅಂತಂತಲ್ಲ, ಅದಕ್ಕೆ ಏನೇನು ಬೇಕಲ್ಲ ನಿಮಗೆಲ್ಲ ಸೌಲಭ್ಯಗಳು ಸಿಗ್ತಾವೆ. ನೋಡಿರಿ, ಯು ಆರ್ ಗೋಯಿಂಗ್ ಟು ಬಿ ರಿಸೋರ್ಸ್ಫುಲ್. ನಾನು ಮುಟ್ಟಂಗಿಲ್ಲ ಇವ್ನ ಕಾರ್ಡಿನ ಮೇಲೆ. ಓಕೆ, ಯು ಆರ್ ಗೋಯಿಂಗ್ ಟು ಬಿ ರಿಸೋರ್ಸ್ಫುಲ್. ಯಾಕಂತಂದ್ರೆ ಈಗ ಹೆಂಗಿರ್ತೈತೆ ಅಂತಂದ್ರೆ ಕೆಲವು ಸರ್ತಿ ನಮ್ಗೆ ಏನೇನೋ ಮಾಡ್ಬೇಕಂತ ಆಸೆ ಇರ್ತೈತೆ, ಆದ್ರೆ ನಾವು ಪ್ರಾಪರ್ ಪ್ಲ್ಯಾನಿಂಗ್ ಇರೋಂಗಿಲ್ಲ ಮನುಷ್ಯಾಗ. ಏನೋ ಒಂಥರ ಗಡ್ಬಡಿ ಒಳಗೆ ಇರ್ತೇವೆ. ಈಗ ಹೆಂಗೈತಿ ಅಂತಂದ್ರೆ ನೀವು ಒಂಥರ ಮೆಂಟಲಿ ಒಂಥರ ಸೆಟ್ಲಾಗಿ ವಿಚಾರ ಮಾಡ್ತೀರಿ. ಯಾಕಂತಂದ್ರೆ ಇಲ್ಲಿ ಸ್ಟ್ರೆಂಗ್ತ್ ಕಾರ್ಡ್ ಐತಿ. ನೀವು ನಿಮ್ಮ ಸ್ಟ್ರೆಂಗ್ತ್ ಯೂಸ್ ಮಾಡ್ತೀರಿ, ನೀವು ಫೋಕಸ್ಡ್ ಇರ್ತೀರಿ. ನೋಡಿರಿ, ಫೋಕಸ್ ಪ್ರಾಪರ್ ಜಗದಾಗ ನಾವು ಹಾಕ್ತಿದ್ವಿ ಅಂತಂದ್ರೆ ಗೊತ್ತಾಕೈತೆ. ಅಂದರೆ ಈ ವಿಷಯದಿಂದ ನಾವು ಏನು ತಯಾರು ಮಾಡ್ಬೋದು ಅಂತ. ನೋಡಿರಿ, ಇಲ್ಲೂ ಇನ್ಫಿನಿಟಿ ಸೈನ್ ಐತಿ, ಅವನ ತಲೆ ಮೇಲೂ ಒಂದು ಇನ್ಫಿನಿಟಿ ಸೈನ್ ಐತಿ. ಅಂದ್ರೆ ಜಾಸ್ತಿ ಅಪಾರ್ಚುನಿಟೀಸ್ ನಿಮ್ಮ ಹತ್ರ ನಡ್ಕೊಂಡು ಬರ್ತಾವೆ. ಯಾಕಂತಂದ್ರೆ ನೀವು ನಿಮ್ಮ ಸ್ಟ್ರೆಂಗ್ತ್ ಯೂಸ್ ಮಾಡಾಕತ್ತೀರಿ. ಇಲ್ಲಿನೂ ಸ್ಟ್ರೆಂಗ್ತ್ ಯೂಸ್ ಮಾಡಕತ್ತಾನೆ, ಇಲ್ಲಿನೂ ಸ್ಟ್ರೆಂಗ್ತ್ ಯೂಸ್ ಮಾಡಕತ್ತಾನೆ. ಇಲ್ಲಿ ಗೊತ್ತಾಕತಿ ಏನಂತಂದ್ರೆ ನನ್ನ ಹತ್ರ ಎಲ್ಲ ಆಪ್ಷನ್ಸ್ ಅದಾವೆ, ಅಥವಾ ನಾ ರಿಸೋರ್ಸ್ಫುಲ್ ಅದೇನೆ. ಅಂದರೆ ನನಗೆ ಏನಾದರೂ ಒಂದು ಮಾಡಬೇಕಾಗಿತ್ತು ಅಂತ ಇಟ್ಕೋರಿ. ಏನಾದರೂ ಒಂದು ಹೊಸದು ಏನಾದರೂ ಬ್ಯೂಟಿ ಪಾರ್ಲರ್ ಅಂತ ಇಟ್ಕೊಳ್ಳಿ. ಬ್ಯೂಟಿ ಪಾರ್ಲರ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಏನೆಲ್ಲ ಬೇಕು, ಕಾಂಟ್ಯಾಕ್ಟ್ಸ್ ಅದಾವೆ. ಆಮೇಲೆ ಸಾಮಾನುಗಳು ಎಲ್ಲಿ ಸಿಗಬೇಕು, ಅಲ್ಲೆಲ್ಲ ಸಾಮಾನು ಎಲ್ಲೆಲ್ಲಿ ಸಿಗ್ತಾವೆ ಅದು ಕಾಂಟ್ಯಾಕ್ಟ್ ನಂಬರ್ ಐತಿ. ಯಾರಿಗಾರ ದುಡ್ಡಿನ ಹೆಲ್ಪ್ ಬೇಕು, ದುಡ್ಡಿನ ಹೆಲ್ಪೂ ಐತಿ. ಮೀನ್ಸ್ तुम्हारे पास सब कुछ है, यानी कि मैं प्रॉपरली कुछ कर सकता हूँ, मैं अच्छा कर सकता हूँ, जो भी मैं करूँगा ना वो अच्छा करूँगा ಅಂತ ನಿಮಗೆ ಅನ್ನಿಸ್ತದೆ ಆ ಟೈಮ್ದಾಗ. ಆ ಥರದ ಎನರ್ಜಿ ಅಂದ್ರೆ ಹೆಂಗಂತಂದರೆ ಇದೇನೈತಲ್ಲ, ಇದ್ರ ಕಡೆ ನೀವು ಅಗದಿ ಪ್ರಾಪರಂಗೆ ಲಕ್ಷ ಕೊಟ್ಟು ಮಾಡ್ತೀರಿ, ನೀವು ದುಡಿತೀರಿ. ಯಾಕಂತಂದ್ರೆ ಇದು ಸ್ಯಾಟರ್ನದ ಎನರ್ಜಿ ಏನು ತೋರಿಸ್ತತಿ ಅಂದರೆ ಡಿಸಿಪ್ಲಿನ್ ಫುಲಿ ಮಾಡ್ಬೇಕು. ನೋಡಿರಿ, ಮ್ಯಾಜಿಷಿಯನ್ ಏನು ಅಂತಂತಂದ್ರೆ ಅವ ಮೊದಲು ಕಲಿತು ಆಮೇಲೆ ಮ್ಯಾಜಿಷಿಯನ್ ಆಗಿರ್ತಾನೆ. ಅದಕ್ಕೊಂದು ಡಿಸಿಪ್ಲಿನ್ ಅಂತಂತಿರ್ತೈತಿ. ಏನಾದರೂ ನೀವು ಕಲಿಬೇಕು, ಅದ್ರಾಗ ಮಾಸ್ಟ್ರಿ ಹಾಸಿಲ್ ಮಾಡ್ಬೇಕು. ಇದ್ರೊಳಗೆ ಮಾಸ್ಟ್ರಿ ಹಾಸಿಲ್ ಮಾಡ್ಯಾನ. ನಿಮಗೇನಾದರೂ ಒಂದು ಒಳ್ಳೆ ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡುವಂಥದ್ದೊಂದು ಅವಕಾಶ ಕೊಡ್ಬೋದು ದೇವ್ರು ನಿಮಗೆ. ಒಳ್ಳೆಯದು ಏನಾದರೂ ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡುವಂಥದ್ದು ನಿಮಗೆ. ನನಗನ್ಸಿದ ಮಟ್ಟಿಗೆ ನೀವು ಏನಾರ ಹಿಂಗೆ ಏನಿದು ಸೋಷಿಯಲ್ ಮೀಡಿಯಾ ಮೇಲೆ ಕೆಲಸ ಮಾಡ್ತಿದ್ರಿ ಅಂತ ನನಗನ್ಸಿದ ಮಟ್ಟಿಗೆ ನೀವು ಪಾಡ್ಕಾಸ್ಟ್ ಮಾಡೋಕ್ಕೂ ತಯಾರಿ ಮಾಡಿದ್ರೂ ಮಾಡಬಹುದು. ಅದು ಏನು ದೊಡ್ಡ ವಿಷಯ ಅಲ್ಲ. ಯಾಕಂತಂದ್ರೆ ಮ್ಯಾಜಿಷಿಯನ್ ಅಂತಂತಂದ್ರೆ ಹೆಂಗಂತಂದ್ರೆ ಅವು ತನ್ನ ವಾಕ್ಪಟು ಅಂತಂತಂದ್ರೆ ತಮ್ಮ ಮಾತಿನಿಂದ ಬೇರೆಯವರನ್ನು ಮೋಡಿ ಮಾಡಬಲ್ಲ, ಆ ಥರದ ವಿಚಾರ. ಆನ್ಲೈನ್ ನೀವು ಏನಾದರೂ ಸೇಲ್ ಮಾಡಬೇಕು ಅಂತಂದರೆ ನೀವು ಅದನ್ನು ಮಾಡುವಂಥದ್ದು. ನೋಡಿರಿ, ನಿಮ್ಗೆ ಹೆಂಗಿರ್ತೈತಿ ಅಂತಂದ್ರೆ ನೀವು ಏನು ಕೆಲಸ ಮಾಡ್ತಿರಲ್ಲ ಇದನ್ನು ನಿಜವಾಗ್ಲೂ ಜನ ಅಪ್ರಿಷಿಯೇಟ್ ಮಾಡ್ತಾರೆ. ನಿಮ್ಮ ಆಸ್ಪಾಸ್ ಇದ್ದವರು, ನಿಮ್ಮ ಗ್ರೂಪ್ನಾಗಿನವರು. ನೀವು ಇದನ್ನು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಜನನೂ ಅಪ್ರಿಷಿಯೇಟ್ ಮಾಡ್ತಾರೆ. ನೀವು ಒಂದು ವೇಳೆ ವಿಡಿಯೋ ಸ್ಟಾರ್ಟ್ ಮಾಡಿ ಯೂಟ್ಯೂಬ್ ಮೇಲೆ ನೀವೇನಾದರೂ ವಿಡಿಯೋ ಸ್ಟಾರ್ಟ್ ಮಾಡಬೇಕು, ಅಥವಾ ನನ್ನ ಹತ್ರ ಈ ನಾಲೆಜ್ ಐತಿ ನಾ ಇದನ್ನು ಮಾಡಬೇಕು ಅಂತ ಅಂದ್ಕೊಂಡ್ರೆ ಸಬ್ಸ್ಕ್ರೈಬರ್ಸ್ ಸಿಗುವಂಥದ್ದು, ಸಬ್ಸ್ಕ್ರೈಬರ್ಸ್ ಎಕ್ಸ್ಟ್ರಾ ಆಗುವಂಥದ್ದು, ವ್ಯೂಸ್ ಬರುವಂಥದ್ದು, ಒಳ್ಳೆ ಓಪನಿಂಗ್ ಆಗುವಂಥದ್ದು. ಅಂದರೆ ಇನಿಷಿಯಲಿನ ಕೆಲವೊಬ್ರು ಅಗದಿ ಒಳ್ಳೆ ಚಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾವುದ್ರ ಕೆಲಸ ಮಾಡ್ತಿದ್ರೆ. ಯಾಕಂದ್ರೆ ಅವ್ರು ಫೋಕಸ್ಡ್ ಇರ್ತಾರಲ್ಲ, ಅವ್ರಿಗೆ ಗೊತ್ತಿರ್ತೈತಿ ನನ್ನ ಹತ್ರ ಏನೈತಿ, ನಾ ಇದರಿಂದ ಏನು ಮಾಡಬಲ್ಲೆ ಅಂತಂದು ಹೇಳಿ.
ಒಳ್ಳೆಯ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರ್ತಾವೆ, ಜನ ಅಪ್ರಿಷಿಯೇಟ್ ಮಾಡ್ತಾರೆ. ಓಕೆ, ನಿಮಗೆ ಏನಾದರೂ ಹೆಲ್ಪ್ ಬೇಕು ಅಂತಂತಂದರೆ ಯಾರಾದರೂ ಒಳ್ಳೆ ಜನ ನಿಮಗೆ ಹೆಲ್ಪ್ ಮಾಡ್ತಾರೆ, ಶ್ಯೂರ್ ಶಾರ್ಟ್ ಹೆಲ್ಪ್ ಮಾಡ್ತಾರೆ. ನೋಡಿರಿ, ಏಸ್ ಆಫ್ ವಾಂಡ್ಸ್ ಏನು ಹೇಳ್ತೈತಿ ಅಂತಂದ್ರೆ ಸಿ ಗಾಡ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು. ನೀವು ಇಷ್ಟೆಲ್ಲ ಎಫರ್ಟ್ ಹಾಕಾಕತ್ತೀರಿ, ನಿಮಗೆ ಜಸ್ಟಿಸ್ ಹೆಂಗೆ ಸಿಗಂಗಿಲ್ಲ? ಜಸ್ಟಿಸ್ ಯಾವಾಗ ಸಿಗ್ತೈತಿ ಅಂದ್ರೆ ನಾವು ನಿಜವಾಗ್ಲೂ ಯಾವುದಾದ್ರೂ ಕೆಲಸ ಪ್ರಾಮಾಣಿಕವಾಗಿ ಮಾಡಿದ್ದೇ ಆದ್ರೆ ದಿಸ್ ಕಾರ್ಡ್ ಶೋಸ್ ಹಾರ್ಡ್ ವರ್ಕ್ ಎಲ್ಲಿ ಮಾಡಿದ್ರಿ? ನಿಮಗೆ ಸ್ಯಾಟನ್ ಈಸ್ ಅ ಯೂನಿವರ್ಸಲ್ ಜಡ್ಜ್. ನಿಮಗೆ ನಿಜವಾಗ್ಲೂ ಸ್ಯಾಟನ್ ನ್ಯಾಯವನ್ನು ಒದಗಿಸಿ ಕೊಡ್ತಾನೆ. ನಿಮಗೆ ಎಲ್ಲ ಕಡೆಯಿಂದನೂ ಸುಖ, ಸಂಪತ್ತು, ಸಮೃದ್ಧಿ ಎಲ್ಲ ಹೆಚ್ಚಾಗುವಂಥದ್ದು. ವಾಟ್ ಅ ಬ್ಯೂಟಿಫುಲ್ ರೀಡಿಂಗ್. ಎಷ್ಟು ಚಂದ ಕಾರ್ಡ್ಸ್ ಬಂದಾವೆ ನೋಡ್ರಿ. ಇಲ್ಲಿ ಹೆಂಗೈತೆ ಗೊತ್ತಾ, ಬರೀ ದೇವ್ರು ಕೊಡ್ತಾನೋ ನಾ ಎಲ್ಲ ತೊಗೋತೀನಿ ಅಂತಂತಂದ್ರೆ ಹಂಗೆ ನಡೆಯಂಗಿಲ್ಲ. ಕುಳಿತು ತಿಂದರೆ ಕುಡಿಕೆ ಹೊನ್ನು ಸಾಲದು ಅಂತ. ಅದ್ರ ಸಲುವಾಗಿ ಆ ಕುಡಿಕೆ ಹೊನ್ನನ್ನು ನಾವು ಇನ್ನೂ ಅದನ್ನು ಇನ್ಕ್ರೀಸ್ ಮಾಡ್ಕೊಂಡು ಹೋಗಕ್ಕೆ ನಾವು ಕೆಲಸ ಮಾಡ್ಬೇಕು. ಸೊ ಈಗ ಹೆಂಗೈತಿ ಅಂತಂದ್ರೆ ನೀವು ನಿಮ್ಮ ಮೇಲೆ ಕೆಲಸ ಮಾಡ್ತೀರಿ. ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಕಾರ್ಡ್ಸ್. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ವೆರಿ ಬ್ಯೂಟಿಫುಲ್ ಕಾರ್ಡ್ಸ್. ಯಾರೆಲ್ಲ ಕ್ಲಿಯರ್ ಕಾರ್ಡ್ಸ್ ನೀವು ಚೂಸ್ ಮಾಡಿರಲ್ಲ, ನಿಮಗೆ ಮೆಂಟಲ್ ಕ್ಲಾರಿಟಿ ಐತಿ ಏನು ಮಾಡಬೇಕು ಅಂತಂದು ಹೇಳಿ ನಿಮಗೆ ಮೆಂಟಲ್ ಕ್ಲಾರಿಟಿ ಐತಿ. ದೀಪ ಎಷ್ಟು ಚಂದ ಉರಿಯಾಗತ್ತೈತಿ ನೋಡ್ರಿ. ನನಗೆ ಎಷ್ಟು ಪ್ರೀತಿ ಬರಾಗತ್ತೈತಿ. ಇಷ್ಟು ವೀಡಿಯೋಸ್ ಹಾಕಿದ್ರಿ ಎಂದೆಂದೂ ಈ ಥರ ಬಂದಿಲ್ಲ. ಈ ಕಡೆ ಒಂದು ರೇ ಐತಿ, ಆ ಕಡೆ ಒಂದು ರೇ ಐತಿ. ओके, चलो कुछ नया करते हैं, फिर देखते हैं. ओके, ಸಿ ಸ್ಟಾರ್ ಕಾರ್ಡ್ ಏನು ಹೇಳ್ತೈತಿ ಅಂತಂದ್ರೆ ಬ್ಲೆಸ್ಸಿಂಗ್ಸ್ ಹೇಳ್ತೈತಿ, ಒಂದು ಹೋಪ್ ಹೇಳ್ತೈತಿ. ನೀವು ಏನಾದರೂ ಮಾಡಬೇಕು ಅಂತಂತ ಅಂದ್ಕೊಂಡಿದ್ರೆ ಅದರೊಳಗೆ ದೇವ್ರೂ ನಿಮಗೆ ಹೆಲ್ಪ್ ಮಾಡ್ತಾನೆ. ನಿಮಗೆ ಯೂನಿವರ್ಸಲ್ ಎನರ್ಜಿ ನಿಮಗೆ ಹೆಲ್ಪ್ ಮಾಡ್ತೈತಿ. ಅದರೊಂದಿಗೆ ಅದೇನು ಹೇಳ್ತೈತಿ, ಈ ಕಾರ್ಡ್ ಹೋಪದ ಕಾರ್ಡ್ ಸ್ಟಾರ್ ಕಾರ್ಡ್ ಏನು ಹೇಳ್ತೈತಿ ಗೊತ್ತಾ ನಿಮಗೆ? ಲೈಕ್ ಗ್ಯಾರಂಟಿ, ಸಕ್ಸಸ್ ಈಸ್ ಗ್ಯಾರಂಟಿಡ್ ಅಂತ. ಒಂಥರ ನಿಮ್ಮ ಬ್ರೈಟ್ ಫ್ಯೂಚರ್ ಕಡೆ ಹಾರ್ಡ್ ವರ್ಕ್ ಮಾಡಿರಿ, ಫ್ಯೂಚರ್ ಬ್ರೈಟ್ ಆಗೋದನ. ಸಕ್ಸಸ್ ಬರುವಂಥದ್ದು, ಫೇಮಸ್ ಆಗುವಂಥದ್ದು, ಪಾಪ್ಯುಲಾರಿಟಿ ಬರುವಂಥದ್ದು, ನೀವು ಹೋಪ್ಫುಲ್ಲಂಗೆ ಇರುವಂಥದ್ದು. ಆಮೇಲೆ ಹೋಪ್ಫುಲ್ ಎನರ್ಜಿ ಕ್ರಿಯೇಟ್ ಮಾಡ್ತೈತಿ ಅದು ನಿಮ್ಮಲ್ಲಿ. ಅಥವಾ ಅದಕ್ಕೆ ರಿಲೇಟೆಡ್ ಏನಾದರೂ ನಿಮಗೆ ಕಾಲ್ ಬರೋದು, ಮೆಸೇಜ್ ಬರೋದು, ಇಮೇಲ್ ಬರೋದು, ನೀವು ಯಾವುದಕ್ಕಾಗಿ ಹುಡ್ಕಾಡಕತ್ತಿದ್ರಿ, ಏನು ಮಾಡೋಕೆ ನೀವು ನೋಡಾಕತ್ತಿದ್ರಿ, ಅದರ ರಿಲೇಟೆಡ್ ನಿಮಗೆ ಒಳ್ಳೆ ಮೆಸೇಜ್ ಬರೋದು. ಯಾರೆಲ್ಲ ಚೂಸ್ ಮಾಡ್ಕೊಂಡಿದ್ರಲ್ಲ, ಕಾಂಗ್ರ್ಯಾಚುಲೇಷನ್ಸ್. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಮೆಸೇಜ್, ಬ್ಯೂಟಿಫುಲ್. ಸೊ ಈಗ ಒಂದು ಡೆಕ್ ಯೂಸ್ ಮಾಡೋಣ. ಇನ್ ಬಿಟ್ವೀನ್ ತಮಗೆ ಏನಾದರೂ ಈ 9 ದಿವಸದಲ್ಲಿ ಅಥವಾ ರಿಪೀಟೆಡ್ಲಿ ಯಾವುದಾದ್ರೂ ಡ್ರೀಮ್ ಬರ್ತಾ ಇತ್ತಾ, ಆ ಡ್ರೀಮ್ ಏನು ಅಂತ ನೋಡೋಣ. ಬಂದಿರಬಹುದು ತಮಗೆ ಏನಾದರೂ ಅಂಥದ್ದು. ಓಕೆ, ಸ್ಯಾಡ್ನೆಸ್. ನಿಮಗೆ ಏನಾದರೂ ಈ ಥರ ಸ್ಯಾಡ್ನೆಸ್ ಫೀಲ್ ಆಗಿತ್ತಾ, ಅಥವಾ ನೀವು ಸ್ಯಾಡ್ ಮೂಡ್ನೊಳಗೆ ನಿಮ್ಮನ್ನು ನೀವು ಕನಸಿನಲ್ಲಿ ಕಂಡಿದ್ರೆ ಅದೇನು ಹೇಳ್ತದೆ ನೋಡ್ರಿ. ಸ್ಯಾಡ್ನೆಸ್ ಈಸ್ ಆನ್ ಇಮೋಷನಲ್ ಕ್ಲೆನ್ಸಿಂಗ್ ಪ್ರೊಸೆಸ್. ಇಫ್ ಇಟ್ ಅಪಿಯರ್ಸ್ ಇನ್ ಯುವರ್ ಡ್ರೀಮ್, ಇಟ್ ಸಿಗ್ನಲ್ಸ್ ದಟ್ ಯು ಆರ್ ಅಂಡರ್ಗೋಯಿಂಗ್ ಅ ಹೀಲಿಂಗ್ ಫೇಸ್. ಸಿ, ದಿಸ್ ಇಸ್ ಸೋ ಬ್ಯೂಟಿಫುಲ್ ಮೆಸೇಜ್. ಸ್ಯಾಡ್ನೆಸ್ ಈಸ್ ನಾಟ್ ಅ ಎಟರ್ನಲ್, ಇಟ್ ಈಸ್ ಅ ಕೀ ಟು ಅನ್ಲಾಕಿಂಗ್ ಸೋಲ್ ವೂಂಡ್ಸ್. ನೋಡ್ರಿ, ಕೆಲವೊಂದಿಷ್ಟು ಎಷ್ಟೆಲ್ಲ ನಮ್ಮ ಜೀವನದೊಳಗೆ ಅದು ಆಳವಾದ ಗಾಯ ಇರ್ತಾವಲ್ಲ ಮನಸ್ಸಿನೊಳಗೆ, ಅದು ತಾನೇ ಹೀಲ್ ಆಗ್ತಿರ್ತೈತೆ. ಅದು ಸಾವಕಾಶಂಗೆ ಅದನ್ನು ಹೇಳ್ಕೊಳಕ್ಕೆ ಬರಲಾರ್ದಂಥ ಪರಿಸ್ಥಿತಿ ಇರ್ತೈತಿ. ಇಟ್ ಈಸ್ ಅ ಕೀ ಟು ಅನ್ಲಾಕಿಂಗ್ ದ ಸೋಲ್ ವೂಂಡ್ಸ್. ದಿಸ್ ಡ್ರೀಮ್ ಎನ್ಕರೇಜಸ್ ಯು ಟು accept and release the past pain, giving yourself the time and space to heal so you can welcome renewed vitality. ನನಗನ್ಸಿದ ಮಟ್ಟಿಗೆ ನೀವು ಏನಾದರೂ ಈ ಥರ ಕನಸಿನೊಳಗೆ ಕಂಡಿದ್ರೆ, ಕನಸಿನೊಳಗೆ ಕಾಣದೆ ಹೋದರೂ ಸಹಿತ ನೀವು ಏನಾದರೂ ಈ ಥರದ ವಿಷಯದಲ್ಲಿ ಇದ್ದರೆ, ಓಕೆ, ಆ ಸ್ಯಾಡ್ನೆಸ್ದೊಳಗನ ಎಲ್ಲೆಲ್ಲಿ ಯಾವ್ಯಾವ ವಿಷಯಕ್ಕೆ ಆಗಿತ್ತು ಅದನ್ನು ಸರಿಯಂಗೆ ಕ್ಲಿಯರಂಗೆ ನೋಡಿ ಅದನ್ನು ಹೀಲ್ ಮಾಡ್ಕೊಳಕ್ಕೆ ನೋಡ್ರಿ. ಅದು ಹೀಲಿಂಗ್ ಪ್ರೊಸೆಸ್ ತನ್ನಿಂದ ತಾನೇ ಸ್ಟಾರ್ಟ್ ಆಗೈತಿ ಒಳಗೆ. ಅದಕ್ಕೆ ನೀವು ಸ್ವಲ್ಪ ಏನು ಮಾಡಬೇಕು ಅಂತಂತಂದ್ರೆ ನೀವು ಸ್ವಲ್ಪ ಅದನ್ನು ಪ್ರಯತ್ನ ಪಡಬೇಕು. ಓಕೆ, ಮೇ ಬಿ ದೆರ್ ಈಸ್ ಸಮ್ ಸ್ಯಾಡ್ನೆಸ್ ವಾಸ್ ದೇರ್ ಆರ್ ಈಸ್ ದೇರ್. ಸಿ, ಇಟ್ ಈಸ್ ಗೋಯಿಂಗ್ ಟು ಕ್ಲಿಯರ್ ನೌ ಆಫ್ಟರ್ ದಿಸ್ ನವರಾತ್ರಿ. ಓಕೆ, ಅಥವಾ ತಮ್ಮ ಕನಸಿನಲ್ಲಿ ತಾವು ಏನಾದರೂ ವೆಡ್ಡಿಂಗ್ ನೋಡಿರ್ಬೋದು. ವೆಡ್ಡಿಂಗ್ ಸಿಂಬಲೈಸಸ್ ಯೂನಿಯನ್, ಕಮಿಟ್ಮೆಂಟ್ ಆ್ಯಂಡ್ ನ್ಯೂ ಬಿಗಿನಿಂಗ್ಸ್. ವೆರಿ ಬ್ಯೂಟಿಫುಲ್. ಡ್ರೀಮಿಂಗ್ ಆಫ್ ವೆಡ್ಡಿಂಗ್ ಸಜೆಸ್ಟ್ ಅ ಟರ್ನಿಂಗ್ ಪಾಯಿಂಟ್ ಇನ್ ಯುವರ್ ಲೈಫ್, signaling harmony and fresh start, whether a relationship or a personal growth.
It reflects a desire for a commitment and a responsibility, leading to a deeper connection and a new chapter in your life. What else you want in your life? Tell me. ಓಕೆ, ಸೊ ಇದ್ರ ಜೊತೆಗೆ ನಿಮ್ಮನ್ನು ಎನ್ಕರೇಜ್ ಮಾಡಲಿಕ್ಕೆ ಯಾವ ಥರದ ಮೆಸೇಜು, ಯಾವ ವಿಷಯದೊಳಗೆ ತಮಗೆ ಇನ್ನೊಂದು ಸ್ವಲ್ಪ ತಾವು ಲಕ್ಷ್ಯ ಕೊಡಬೇಕು. Authenticity. Live with integrity. Are you being honest with yourself? If someone is not real with you, the world needs truth. Use your intuition to speak without judgment. ನೋಡ್ರಿ, ನಾವು ಮೊದಲು ನಮ್ಮ ಬದಲಾಗಿ ಪ್ರಾಮಾಣಿಕರಾಗಿರಬೇಕು. ಓಕೆ, ನಿಮಗೆ ಏನು ಬೇಕು ಅನ್ನೋದನ್ನು ಪ್ರಾಮಾಣಿಕವಾಗಿ ನೀವು ವಿಚಾರ ಮಾಡಿರಿ. ಅದನ್ನ ಏನೈತಿ ಅಂತಂದು ಹೇಳಿ ಪಡ್ಕೊಳಕ್ಕೆ ನೋಡ್ರಿ. ಸೊ ಯು ವಿಲ್ ಗೆಟ್ ಎವ್ರಿಥಿಂಗ್. Patterns. Be your own witness. Notice situations that are repeating themselves in your life. Release any beliefs about your past so that you can see the present more clearly. Yes, clear thoughts is going to give a clarity in your life. ಯಾರೆಲ್ಲ ಚೂಸ್ ಮಾಡ್ಕೊಂಡಿದ್ರಿ, ಯಾವುದರ ಥರದ ಪ್ಯಾಟರ್ನ್ಸ್ ಮೇಲೆ ರಿಪೀಟ್ ಯಾಕೆ ಆಗ್ತಾವೆ ಅನ್ನೋದ್ರ ಬದಲಾಗಿ ವಿಚಾರ ಮಾಡಿರಿ. ಆ ರಿಪೀಟೆಡ್ ಪ್ಯಾಟರ್ನ್ಸ್ ಯಾಕೆ ರಿಪೀಟ್ ಆಗ್ತಾವೆ ಅಂತಂತಂದ್ರೆ ಕಲ್ತಿಲ್ಲ. ಏನು ವಿಷಯ ನಮಗೆ ಕಲ್ಸಾಕತ್ತಲ್ಲ ಅದನ್ನು ಕಲ್ತಿಲ್ಲ, ಅದ್ರ ಸಲ ಆಗಾಕತ್ತತಿ ಅಂತಂದು ಹೇಳಿ ತಿಳ್ಕೊಂಡು ಅದ್ರ ಮೇಲೆ ಕೆಲಸ ಮಾಡಿರಿ. ಓಕೆ, ಐ ಹೋಪ್ ಯು ಲೈಕ್ ದಿಸ್ ರೀಡಿಂಗ್. ಸೊ ಆ ರೀಡಿಂಗ್ ನೀವು ಲೈಕ್ ಮಾಡಿದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ನನ್ನ ವಿಡಿಯೋ ಲೈಕ್ ಮಾಡಿರಿ. ತಾವೆಲ್ಲ ಮಾಡ್ತೀರಿ, ತಾವೆಲ್ಲ ನನ್ನ ವಿಡಿಯೋನೂ ಲೈಕ್ ಮಾಡ್ತೀರಿ. ನಂಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ. ಥ್ಯಾಂಕ್ ಯು ಸೋ ಮಚ್. ಸೊ ತಾವು ಯಾರೆಲ್ಲ ಜೇಡ್ ಆ್ಯಂಜಲ್ ಚೂಸ್ ಮಾಡ್ಕೊಂಡಿದ್ರಿ, ಓಕೆ, ಅವರಿಗಾಗಿ ಏನು ಮೆಸೇಜ್ ಬರ್ತಾ ಇದೆ? ಆಗಾಳೆ ಬಿದ್ದಿತ್ತಿದ್ದು ಕಾರ್ಡ್ ನಾ ತೆಗೆದು ಒಳಗೆ ಹಾಕಿದ್ದೆ ಅದನ್ನು, ಮತ್ತು ಬಂತದು. ಅಂದ್ರೆ ಯಾವ ಕಾರ್ಡ್ ಬರಬೇಕಾಗಿರ್ತದಲ್ಲ, ನೀವು ಶಫಲ್ ಮಾಡಿದ ಮೇಲೆ ಸಹ ಬೇಕಂತ ಬರ್ತದೆ ಅದು ಮತ್ತದು. ಓಕೆ, ಸಿ ಇವತ್ತು ಅಷ್ಟಮಿ, ನಾಳೆ ನವಮಿ. ತಾವೇನೆಲ್ಲ ಮಾಡಿರಿ ಅದ್ರ ಸಲುವಾಗಿ ತಮ್ಮ ಜೀವನದಲ್ಲಿ ಏನೆಲ್ಲ ಸ್ಟಾರ್ಟ್ ಆಗ್ತೈತಿ, ಏನೆಲ್ಲ ಬದಲಾವಣೆ ಆಗಬಹುದು, ಅಥವಾ ಯಾವ ವಿಷಯಗಳನ್ನು ನೀವು ಬದಲು ಮಾಡ್ಕೋಬೇಕು ಅಂತಂದು ದೇವಿ ಸೂಚನೆ ಕೊಡಾಕತ್ತಾಳ ಅಂತಂದು ಹೇಳಿ ನೋಡೋಣ. ನೀವೇನಾದರೂ ಪ್ರಾಮಾಣಿಕವಾಗಿ ಇಷ್ಟೆಲ್ಲ ಮಾಡಿದ್ದೇ ಇದ್ದರೆ ಸೊ ಬಾಟಮ್ ಆಫ್ ದ ಡೆಕ್ ಏನು ಹೇಳ್ತೈತೆ ನೋಡ್ರಿ ಇಲ್ಲಿ. ನೀವು ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗುವಂಥದ್ದು, ಒಂದು ಸ್ವಲ್ಪ ಹೆದರುವಂಥದ್ದು ವಿಷಯಗಳ ಬದಲಾಗಿ ಆ ಥರದ್ದು ನಿಮಗೊಂದು ಸ್ವಲ್ಪ ಹೆದರಿಕೆ ಬರ್ತೈತೆ. ಯಾಕಂತಂದ್ರೆ ಒಂದು ಚೇಂಜ್ ಬರ್ತೈತೆ ನಿಮ್ದು ಇದಾದಮೇಲೆ. ಈ ಘಟ್ಟ ಮುಗಿದ್ಮೇಲೆ ನವರಾತ್ರಿ ನವಮಿ ಘಟ್ಟ ಮುಗಿದ್ಮೇಲೆ ನಿಮ್ಮಲ್ಲಿ ಒಂದು ಚೇಂಜ್ ಬರ್ತೈತಿ. ಸೊ ವೆಲ್ಕಮ್ ದಟ್ ಚೇಂಜ್, ವೆಲ್ಕಮ್ ಮಾಡಿರಿ ಅದನ್ನು. ಯಾಕಂದ್ರೆ ಹೆಂಗಂದ್ರೆ ನಾವು ಅನ್ನೋನ್ ಟೆರಿಟರಿ ನಾವು ಎಂಟರ್ ಆಗ್ತಿರ್ತೇವಲ್ಲ, ಸೊ ವಿ ಗೆಟ್ ಸ್ಕೇರ್ಡ್. ಮಲ್ಟಿಪಲ್ ಅಪಾರ್ಚುನಿಟೀಸ್ ನಿಮ್ಮ ಹತ್ರ ಬರುವಂಥ ಸಾಧ್ಯತೆಗಳು ಜಾಸ್ತಿ. ಅದಕ್ಕೆ ನೀವು ಇನ್ನು ನನಗನ್ಸಿ ಮಟ್ಟಿಗೆ ಇಲ್ಲಿ ಚೇಂಜ್ ಆಫ್ ಪ್ಲೇಸ್ ಆಗ್ಬೋದು. ಚೇಂಜ್ ಆಫ್ ಪ್ಲೇಸ್ ಅಂತಂದ್ರೆ ಮದುವೆನೂ ಆಗ್ಬೋದು. ಇಲ್ಲಿ ಕಾರ್ಡ್ ಎಂತೈತೆ ನೋಡ್ರಿ, 9 ಆಫ್ ಕಪ್ಸ್. ನೀವು ಏನೆಲ್ಲ ಇಮೋಷ್ನಲ್ ಲೈಫಿಗೆ ಅಂತಂದು ಹೇಳಿ ಏನೆಲ್ಲ ನೀವು ಎಲ್ಲ ವಿಶಿಸಿದ್ದಿಲ್ಲ ಅವೆಲ್ಲ ಕಂಪ್ಲೀಟ್ ಆಗುವಂಥ ಟೈಮ್. ಆದರೆ ಹೆಂಗಂತಂದ್ರೆ ಸ್ವಲ್ಪ ನೀವು ಮೆಂಟಲಿ ಬ್ಯಾಲೆನ್ಸ್ಡ್ ಆಗಿ ನೋಡಬೇಕು. ಒಂಥರ ಹಿಂಗೆ ಕಕ್ಕಾಪಿಕ್ಕಿ ಆದಂಗೆ ಮಾಡಬಾರ್ದು. ಅಯ್ಯಪ್ಪ ಇದು ಹಿಂಗೆಲ್ಲ ಹೆಂಗ್ಯಾಕೆ ನಡೆಯಕತ್ತೈತಿ ಅಂತಂದು ಹೇಳಿ. ಯಾಕಂದ್ರೆ ಹೆಂಗಿರ್ತೈತೆ, ನಾವು ಒಂದು ಜಾಗ ಬಿಟ್ಟು ಇನ್ನೊಂದು ಜಾಗಕ್ಕೆ ಹೋಗಬೇಕು ಅಂತಂದ್ರೆ ನ್ಯಾಚುರಲಿ ವಿ ಗೆಟ್ ಸ್ಕೇರ್ಡ್. ಯಾಕಂದ್ರೆ ಹೊಸ ಜಾಗಕ್ಕೆ ಹೋಗ್ತಿರ್ತೇವಲ್ಲ ನಾವು ಅಲ್ಲಿ. ಸೊ ಇಲ್ಲಿ ಹೆಂಗೈತೆ ನೋಡ್ರಿ, ಇಲ್ಲೊಂಥರ ಟರ್ಬುಲೆನ್ಸ್ ಐತಿ, ಅಲ್ಲಿ ಹೆಂಗೈತಿ, ಅಲ್ಲಿ ಶಾಂತ ಐತಿ. ಒಬ್ರು ಯಾರಾದರೂ ಸಂಬಡಿ ವಿಲ್ ಹೆಲ್ಪ್ ಯು. ನಿಮ್ಗೆ ಏನಾದರೂ ಸಮಸ್ಯೆ ಇದ್ರೂ ಆಯ್ತು, ಅಥವಾ ಮ್ಯಾರೇಜ್ ಆಗಕತ್ತೈತೆ ಅಂತ ತಿಳ್ಕೊರಿ, ಬೇರೆ ಜಾಗಕ್ಕೆ ಹೋಗ್ತೀವಂತ ತಿಳ್ಕೊರಿ, ಕನ್ಫ್ಯೂಸ್ ಆಗುವಂಥ ಪ್ರಶ್ನೆ ಏನೂ ಇಲ್ಲ. ನಿಮಗೆಲ್ಲಾದರೂ ಟ್ರಾನ್ಸ್ಫರ್ ಆಗ್ಬೋದು, ಅಥವಾ ಬೇರೆ ಜಾಗದಾಗ ಎಲ್ಲರೂ ನೌಕರಿ ಸಿಗ್ಬೋದು, ನೀವು ಅಲ್ಲಿ ಹೋಗುವಂಥ ಚಾನ್ಸಸ್ಸು ಬರ್ಬೋದು. ಒಳ್ಳೆಯದನ್ನು ಯಾರಾದರೂ ನಿಮಗೆ ಏನಾದರೂ ಬಂದು ಆಫರ್ ಮಾಡ್ತಾರೆ. ನಿಮ್ಮ ಜೀವನದಲ್ಲಿ ಒಂದು ಹೊಸ ಘಟ್ಟ ಸ್ಟಾರ್ಟ್ ಆಗ್ತೈತೆ, ಒಂದು ಹೊಸ ಘಟ್ಟ.
Something is going to start new, new something is going to start. ಆದರೆ ಅದೇನು ಸ್ಟಾರ್ಟ್ ಆಗ್ತದಲ್ಲ, ಅದು ಸ್ಟಾರ್ಟ್ ಏನಾಗ್ತದಲ್ಲ ಅದಕ್ಕೆ ಹೆದರಬಾರ್ದು ಇಷ್ಟೇ. ಓಕೆ, ಸ್ವಲ್ಪ ಶಾಂತಿಯಿಂದ ಇರಬೇಕು. ಸ್ವಲ್ಪ ಬ್ಯಾಲೆನ್ಸ್ ಆಗಕ್ಕೆ ನೋಡ್ರಿ ನೀವು. ನಿಮ್ಮ ವಿಚಾರಗಳ ಮೇಲೆ ನಿಮಗೆ ಕಂಟ್ರೋಲ್ ಇರಲಿ. ಆಮೇಲೆ ಹೆಂಗೆ ಅಂತಂತಂದರೆ ವಿಷಯಗಳನ್ನು ಸ್ವಲ್ಪ ಪ್ರಾಕ್ಟಿಕಲ್ ಹಂಗೆ ನೋಡಕ್ಕೆ ಕಲೀರಿ. ಅಂತಂದರೆ ಹೆಂಗೆ ಇಮೋಷ್ನಲ್ ಆಗಿಬಿಡ್ರಿ. ನಾನು ಇಲ್ಲೇ ಇದ್ದರೆ ಹಂಗೆ ಕೆಲವೊಂದು ಸತಿ ಹೆಂಗಿರ್ತೈತಿ ಅಂದರೆ ಚೇಂಜ್ ಆಫ್ ಪ್ಲೇಸ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಚೇಂಜ್ ಮಾಡಿದ್ರಿ ಪ್ಲೇಸ್ ಅಂತಂತಂದರೆ ಎಷ್ಟೋ ವಿಷಯಗಳಲ್ಲೆಲ್ಲ ಬದಲಾವಣೆ ಬರ್ತೈತಿ. ಹೊಸ ಜನ, ಹೊಸ ಜಾಗ, ಹೊಸ ಊಟ, ಹೊಸ ನೀರು, ಹೊಸ ಗಾಳಿ, ಹೊಸ ವಿಚಾರಗಳು ನಿಮ್ಮ ಜೀವನಕ್ಕೊಂದು ಹೊಸ ತಿರುವು ಕೊಡ್ತೈತಿ. ಓಕೆ, ಹೆಂಗಂತಂದ್ರೆ ನಿಮ್ಮ ವಿಚಾರಗಳದೊಳಗೆ ಸ್ವಲ್ಪ ನಿಮಗೆ ಕ್ಲಾರಿಟಿ ಇರಲಿ. ಮತ್ತೀಗ ಅದು ಕ್ಲಾರಿಟಿನೂ ಬರ್ತೈತಿ ಈಗ ಸದ್ಯ. ಆದರೆ ಹೆಂಗಂತಂತಂದ್ರೆ ಇಲ್ಲೇನು ಹೇಳ್ತೈತೆ ನೋಡ್ರಿ, 4 ಆಫ್ ಸೋರ್ಟ್ಸ್ ಏನು ಹೇಳ್ತೈತಿ ಅಂತಂದರೆ ನಿಮ್ಮ ವಿಚಾರಗಳನ್ನು ನೀವು ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡೋಕೆ ಕಲೀರಿ. ಯಾವ ವಿಷಯದಲ್ಲಿ ನನ್ನ ಬೆಟರ್ಮೆಂಟ್ ಸಲುವಾಗಿ ಅಂತಂದು ಹೇಳಿ ಏನು ನಡೆಯಕತ್ತೈತಿ ಅದನ್ನು ಎಕ್ಸೆಪ್ಟ್ ಮಾಡೋಕೆ ಕಲೀರಿ. ಕೆಲವು ಸರ್ತಿ ನಮ್ಮ ಜೀವನದಲ್ಲಿ ಹೋಗುವಂಥ ಚೇಂಜ್ಗಳನ್ನು ನಾವು ಲಘು ಎಕ್ಸೆಪ್ಟ್ ಮಾಡೋಂಗಿಲ್ಲ. ವಿ ಗೆಟ್ ಸ್ಕೇರ್ಡ್. ಸೊ ಹೆದರುವಂಥ ಪ್ರಶ್ನೆ ಇಲ್ಲ, ಅಥವಾ ಜನ ನನ್ನ ಬದಲಾಗಿ ಏನು ಮಾತಾಡ್ಕೋತಾರೋ ಆ ಥರದ ವಿಷಯಗಳನ್ನೆಲ್ಲ ಏನೂ ವಿಚಾರ ಮಾಡುವಂಥ ಅಗತ್ಯ ಇಲ್ಲ. ಈಗ ಹೆಂಗಂತಂತಂದ್ರೆ ಅಂತಂತಂದ್ರೆ ಫ್ಯಾಕ್ಟ್ಸ್ ಏನದ, ಫ್ಯಾಕ್ಟ್ಸ್ ಬೇಸಿಸ್ ಮೇಲೆ ನೀವು ಡಿಸಿಷನ್ಸ್ ತೊಗೊಳಕ್ಕೆ ಕಲೀರಿ. ಹೆಂಗಂತಂತಾರೆ ನೀವು ಎಲ್ಲಿ ಕುಂತೀರಿ ಅಲ್ಲೇ ಕುಂತು ಗಾಬರಿ ಆಗುವಂಥದ್ದು, ಹಿಂಗೆ ಕನ್ಫ್ಯೂಸ್ ಆಗುವಂಥ ಪ್ರಶ್ನೆ ಇಲ್ಲ. ನೋಡಿರಿ, ಇಲ್ಲಿ ನೀವು ಹೋಗ್ಬೇಕಾಗೇ ಬರ್ಬೋದು, ಇದನ್ನು ಬಿಟ್ಟು ಈ ಜಾಗ ಬಿಟ್ಟು ಹೋಗಬೇಕಾದಂಥ ಪರಿಸ್ಥಿತಿ ಬರ್ಬೋದು. ಸೊ ಅದಕ್ಕೇನಂತಂತಂದ್ರೆ ಸ್ವಲ್ಪ ನಿಮ್ಮ ವಿಚಾರಗಳ ಮೇಲೆ ಹಿಡಿತಾ ಇರಲಿ. ನಾ ವಿಚಾರ ಮಾಡಿರಿ ಅಂದ್ರೆ ನಾ ಯಾಕೆ ಹೋಗಬೇಕು, ಅಂದರೆ ನಾನು ಬೆಟರ್ಮೆಂಟ್ ಸಲುವಾಗಿ ನಾ ಹೋಗಬೇಕು. ನಿಮಗೆ ಕನ್ಫ್ಯೂಷನ್ ಆಗ್ತೈತಿ. ಓಕೆ, ಕನ್ಫ್ಯೂಷನ್ ನಿಮಗೆ ಕ್ಲಿಯರೂ ಆಗ್ತೈತಿ. ನಿಮಗೆ ಅನ್ನಿಸ್ಬೋದು ಯಾರಾದರೂ ನಿಮಗೆ ಅನ್ನಿಸ್ಬೋದು ಯಾರಾದರೂ ನನಗೆ ಧೋಕಾ ಮಾಡ್ಬೋದು, ಅಥವಾ ಅಲ್ಲೇ ಅಂದ್ರೆ ನನ್ನ ಕ್ಯಾ ಕಹತೆ वो मेरा फ़ायदा कोई उठा सकता है ಅಂತಂದೇಳಿ ನಿಮಗೆ ಅನ್ನಿಸ್ಬೋದು ಈ ಥರ. ಆದರೆ ಹೆಂಗಂತಂತಂದ್ರೆ ಇಲ್ಲಿ ಕ್ವೀನ್ ಆಫ್ ಸೋರ್ಟ್ಸದ ಎನರ್ಜಿ ಏನು ಹೇಳ್ತೈತಿ ಅಂತಂದರೆ ವಿಚಾರಗಳನ್ನು ಕೂಲಂಕಷವಾಗಿ ವಿಚಾರ ಮಾಡಿ ಯಾವುದೇ ನಿರ್ಧಾರವನ್ನು ತೊಗೊಳಕ್ಕಿಂತ ಮೊದಲು. ಆಮೇಲೆ ಹೆಂಗಂತಂತಂದ್ರೆ ಮೆಂಟಲ್ ಕ್ಲಾರಿಟಿ ಇರಲಿ. ನಿಮ್ಮ ಜೀವನದಲ್ಲಿ ಬರುವಂಥ ಚೇಂಜನ್ನು ಒಂದು ಸ್ವಲ್ಪ ಎಕ್ಸೆಪ್ಟ್ ಮಾಡೋಕ್ಕೆ ಕಲೀರಿ. ಅಂದ್ರೆ ಅದನ್ನು ವೆಲ್ಕಮ್ ಮಾಡಿರಿ, ಪಾಸಿಟಿವ್ಲಿ ವೆಲ್ಕಮ್ ಮಾಡೋಕ್ಕೆ ಕಲೀರಿ. ಅಂತಂದ್ರೆ ಏಕ್ ದುವಿಧಾ ರೀತಿ ಇಬ್ಬಗೆಯ ವಿಚಾರ ಅಂತಂತಾರಲ್ಲ, ಎರಡೆರಡು ಥರ, ಆ ಥರ ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಶಾಂತಿಯಿಂದ ಇರ್ರಿ. ನಾ ಹೇಳೋದ್ರ ಅರ್ಥ ಇಷ್ಟೇ. ನನಗನ್ಸಿದ ಮಟ್ಟಿಗೆ ನೀವು ಚೇಂಜ್ ಮಾಡ್ತಿರಲ್ಲ, ಯಾರೇ ಒಬ್ಬರು ನಿಮಗೆ ಹೆಲ್ಪ್ ಮಾಡ್ತಾರ, ಸಂಬಡಿ ವಿಲ್ ಕಮ್ ಆ್ಯಂಡ್ ದೇ ವಿಲ್ ಹೆಲ್ಪ್ ಯು. ನನಗನ್ಸಿದ ಮಟ್ಟಿಗೆ ನೀವು ಎಲ್ಲಿ ಇದ್ರಿ ಅಲ್ಲಿ ನೀವು ಸ್ವಲ್ಪ ಕೆಲಸ ಮಾಡ್ತಿದ್ರಿ. ನನಗನ್ಸಿದ ಮಟ್ಟಿಗೆ ನೀವು ಎಲ್ಲಿ ಮುಂದೆ ಹೋಗ್ತಿರಲ್ಲ ಅಲ್ಲೇ ನಿಮ್ಮ ವಿಚಾರಗಳಲ್ಲಿ ಕ್ಲಾರಿಟಿನೂ ಬರ್ತೈತಿ, ನಿಮಗಲ್ಲಿ ಕೆಲಸನೂ ಜಾಸ್ತಿ ಆಕೈತಿ. ನಿಮ್ಮನ್ನು ನೀವು ಅಲ್ಲಿ ಸಾಕಾಗೋಷ್ಟು ಎಂಗೇಜ್ಡ್ ಇರ್ತೀರಿ. ಅಂದ್ರೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ವಿಷಯ ಸ್ಟಾರ್ಟ್ ಆದಂಗೆ. ನೋಡಿರಿ, ಎಲ್ಲಿದ್ದೀರಿ ನೀವು ಅಲ್ಲೇ ಕೆಲಸ ಕಡಿಮೆ ಐತಿ, ಆಮೇಲೆ ವಿಚಾರ ಜಾಸ್ತಿ ಅದಾವೆ. ಅವು ಪಾಸಿಟಿವರೇ ಇರಲಿ ನೆಗೆಟಿವ್, ನನಗನ್ಸಿದ ಮಟ್ಟಿಗೆ ನೆಗೆಟಿವನ್ನ ಜಾಸ್ತಿ ಅದಾವೆ, ಪಾಸಿಟಿವ್ ಅಂತೂ ಏನಿಲ್ಲ. ಬಟ್ ನಿಮ್ದು ಎಲ್ಲಿ ನೀವು ಚೇಂಜ್ ಆಫ್ ಪ್ಲೇಸ್ ಆಕತ್ತಲ್ಲ, ನೀವು ಅಲ್ಲಿ ಪಾಸಿಟಿವ್ ಹಂಗೆ ವಿಚಾರ ಮಾಡೋಕ್ಕೆ ಶುರು ಮಾಡ್ತೀರಿ. ಯಾಕಂದ್ರೆ ಕೆಲಸ ಜಾಸ್ತಿ ಆಕತಿ. ನೀವು ಅಲ್ಲಿ ಹೋದ್ರಿ ಅಂತಂದರೆ ನಿಜವಾಗ್ಲೂ ಏನಾದರೂ ಕನ್ಸ್ಟ್ರಕ್ಟಿವ್ ಕೆಲಸ ಮಾಡ್ತೀರಿ ನೀವು. ಅದು ನಿಮ್ಮ ಲೈಫಿಗೆ ಒಂದು ಹೊಸ ತಿರುವು ಕೊಡ್ತೈತಿ. ಸೊ ನೋ ನೀಡ್ ಟು ಗೆಟ್ ಸ್ಕೇರ್ಡ್. ನನಗನ್ಸಿದ ಮಟ್ಟಿಗೆ ನಿಮಗೆ ಏನಾದರೂ ಹಿಂಗೆ ಅನಿಸಿರ್ಬೋದಲ್ಲ, ಡಿಸೀಸ್ಡ್ ಅಂದರೆ ಏನಾದರೂ ಸ್ವಂತಕ್ಕೆ ಏನಾದರೂ ಹೆಲ್ತ್ ರಿಲೇಟೆಡ್ ಏನಾದರೂ ನಿಮಗೆ ಪ್ರಾಬ್ಲಮ್ ಆಗೈತಿ ಅಂತ ಏನಾದರೂ ನಿಮಗೆ ಕನಸಿನೊಳಗೋದು ಬಿದ್ದಿರ್ಬೋದು ಯಾರಿಗಾದರೂ. ನನ್ನ ಹೆಲ್ತ್ ಕೆಡಾಕತ್ತೈತಿ ಹಂಗೆ ಅನಿಸಿರ್ಬೋದು. ಸೊ ಅದಕ್ಕೆ ಈ ಕಾರ್ಡ್ ಏನು ಡಿಕೋಡ್ ಮಾಡ್ತೈತಿ ಅಂದರೆ, ಅ ಡಿಸೀಸ್ಡ್ ಸಿಂಬಲೈಸ್ ಪಾಸ್ಟ್ ಇಮೋಷನ್ಸ್ ಆರ್ ಅನ್ಫಿನಿಶ್ಡ್ ಬಿಸ್ನೆಸ್. Dreaming of them suggests you are reflecting on unresolved experience or relationships. This dream marks a moment of transformation, urging you to
ರೀಕನ್ಸಿಲ್ ವಿತ್ ದ ಪಾಸ್ಟ್ ಆ್ಯಂಡ್ ಮೂವ್ ಫಾರ್ವರ್ಡ್ ವಿತ್ ಅ ಗ್ರೇಟ್ ಕ್ಲಾರಿಟಿ. ಇದು ಏನು ಹೇಳಿದ್ರು ಸಹಿತ ಇದು 4 ಆಫ್ ಸೋರ್ಸ್ ಏನೈತಲ್ಲ ಇದ್ರ ಬದಲಾಗನ ಹೇಳಾಕತ್ತೈತಿ. ನಿಮಗೆ ಏನಾದರೂ ಆ ಥರ ಡ್ರೀಮ್ ಬರಲಿ ಅಥವಾ ಬರದೇ ಹೋಗಲಿ, ಇದೇನು ಕೆಳಗಿಂದ ಏನು ಹೇಳತ್ತೈತಿ ಅಂತಂದ್ರೆ ನಿಮ್ಮ ಅನ್ರಿಸಾಲ್ವ್ಡ್ ಪ್ರಾಬ್ಲಮ್ಸ್ ಏನದಾವಲ್ಲ, ನೀವು ಮೂಮೆಂಟ್ ಮಾಡಿದ್ರಿ ಅಂತಂದ್ರೆ ಅವು ನಿಜವಾಗ್ಲೂ ಪ್ರಾಬ್ಲಮ್ ಸಾಲ್ವ್ ಆಕ್ಕೋ ನಿಮ್ಮ. ಇದೇನಿದು ಸ್ಮಶಾನ ಗೋರಿ ಅಂತಂದ್ರೆ ಏನು, ಹಳಿದು ಎಲ್ಲ ಬಿಟ್ಟು ಹೋಗೋದು. ಸೊ ಫಾರ್ವರ್ಡ್ ಮೂಮೆಂಟ್ ಬರ್ತೈತಿ ನಿಮ್ಮ ಲೈಫ್ದೊಳಗಿನ್ನ. ಸೊ ನೀವು ಅದನ್ನು ಎಕ್ಸೆಪ್ಟ್ ಮಾಡಿರಿ. ಫಿಶ್ ಈಸ್ ಆ್ಯಕ್ಚುಲಿ ಪ್ರಾಸ್ಪರಿಟಿ ಸಿಂಬಲ್, ಗೊತ್ತಾ? ಯಾಕಂತಂದ್ರೆ ಅದು ಒಂದಕ್ಕೆ ಒಂದು ಫಿಶ್ ಎಷ್ಟು ನೂರಾರು ಸಾವಿರಾರು ತತ್ತಿಗಳನ್ನು ಕೊಡ್ತದೆ. ಸೊ ಅಂದ್ರೆ ನಿಮ್ಮ ಜೀವನದಲ್ಲಿ ಇದ್ದದ್ದೆಲ್ಲ ಅಂದರೆ ನಿಮ್ಮ ಜೀವನದೊಳಗೆ ಮಲ್ಟಿಪ್ಲಿಕೇಶನ್ ತೋರಿಸ್ತದೆ. ಸ್ವಿಮ್ಮಿಂಗ್ ಇನ್ ಅ ವಾಟರ್ ಸಿಂಬಲೈಸಸ್ ಅ ಡೀಪ್ ರಿಸೆಸಿಸ್ ಆಫ್ ದ ಸಬ್ಕಾನ್ಷಿಯಸ್ ಇನ್ ಯುವರ್ ಡ್ರೀಮ್. In your dream, the fish invites you to explore your deep emotions and wisdom. It's about diving deep to uncover hidden truths, not chasing surface level things. Yes. The fish reminds you that true answers lie in the parts of you that are harder to reach, encouraging you to connect intimately with your emotions. Okay? ಇದು ನೋಡ್ರಿ, ನಾ ಈಗ ಹೇಳಿದ್ನಲ್ಲ, ಫಿಶ್ ಏನಾದರೂ ಕಾಣ್ತಿತ್ತು ಮಾಡ್ತಿತ್ತು ಅಂತಂತಂದ್ರೆ ಆ್ಯಕ್ಚುಲಿ ನೀವು ಏನು ವಿಷಯ ನೀವು ಯಾವುದು ಬೆಟರ್ಮೆಂಟ್ ಸಲುವಾಗಿ ಅಂತೇಳಿ ನೀವೇನು ಮೂವ್ ಆಗಾಕತ್ತಿರಲ್ಲ ಅದರೊಳಗೆ ನಿಮಗೆ ಅಬಂಡನ್ಸ್ ತೋರಿಸ್ತದೆ ಅದು. ಓಕೆ, ಸೊ ಲೆಟ್ ಅಸ್ ಸಿ ಮತ್ತೇನಿದೆ ತಮ್ಮ ಸಲುವಾಗಿ ಅಂತಂದು ಹೇಳಿ. Acceptance. All is as it should be. Try to see situations through the eyes of your best self. You have the wisdom and will to refrain from judgment, to send blessings instead. ಏನು ನಿಮ್ಮ ಜೀವನದೊಳಗೆ ಏನು ಬರಾಕತ್ತಲ್ಲ, ಟ್ರೈ ಟು ಎಕ್ಸೆಪ್ಟ್ ಇಟ್. ಜೀವನ ಯಾವಾಗೂ ನಿಂತು ನೀರಾಗಬಾರ್ದು. ಹೊಸದೇನಾದರೂ ಗ್ರ್ಯಾಟಿಟ್ಯೂಡ್, ಬಿ ಆಲ್ವೇಸ್ ಇನ್ ಎ ಗ್ರ್ಯಾಟಿಟ್ಯೂಡ್ ಮೂಡಿನೋ. ದೇವ್ರು ಎಲ್ಲಾದರೂ ಒಂದು ಹೊಸದೇನಾದರೂ ಜಗತ್ತಿಗೆ ನಮ್ಮನ್ನು ಪರಿಚಯ ಮಾಡಿಸ್ತಾನ ಅಂತಂತಂದ್ರೆ ಇದರ ಅರ್ಥ ನೀವು ಸರೆಂಡರ್ ಆಗ್ರಿ. ನೀವು ಸರೆಂಡರ್ ಆದ್ರಿ ಅಂತಂತಂದ್ರೆ ನಿಮಗೇನು ಬೇಕಲ್ಲ ಅಲ್ಲೆಲ್ಲ ತಯಾರಾಗಿರ್ತದೆ. ಅದು ನಿಮ್ಮ ಒಳ್ಳೇದಕ್ಕೆ ಏನು ಬೇಕಲ್ಲ ಅಲ್ಲೇ ತಯಾರಾಗಿರ್ತದೆ. ನಿಮಗೆ ಯಾವ ಥರದ ಅನುಕೂಲ ಪರಿಸ್ಥಿತಿ ಬೇಕಾಗಿರ್ತದಲ್ಲ ದೇವ್ರು ಅದನ್ನು ಅಲ್ಲೇ ತಯಾರು ಮಾಡಿರ್ತಾನೆ. ಬಸ್ ತುಮೆ ನಾ ಎಕ್ಸೆಪ್ಟ್ ಕರ್ನಾ ಹೇ ಆ್ಯಂಡ್ ಬಿ ಇನ್ ಅ ಗ್ರ್ಯಾಟಿಟ್ಯೂಡ್ ಮೂಡ್. ಹೆದರಬೇಡ್ರಿ. ಯಾವುದೇ ವಿಷಯ ಏನಾರು ಚೇಂಜ್ ಆಗಾಕತ್ತೈತೆ ಅಂದ್ರೆ ನಿಜವಾಗ್ಲೂ ಹೆದರಾಕೆ ಹೋಗ್ಬೇಡ್ರಿ. ಐ ಹೋಪ್ ಈ ರೀಡಿಂಗ್ ಇಷ್ಟ ಆಗಿರ್ಬೋದು. ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸೊ ತಾವು ಯಾರೆಲ್ಲ ಲ್ಯಾಪಿಸ್ ಲಾಜುಲಿ ಚೂಸ್ ಮಾಡ್ಕೊಂಡಿದ್ರಿ, ದಿಸ್ ಇನ್ಕ್ರೀಸಸ್ ಯುವರ್ ಸೈಕಿಕ್ ಎಬಿಲಿಟೀಸು. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಭಾಳ ಸ್ಟ್ರಾಂಗ್ ಮಾಡ್ತೈತೆ ಅದು. ನಿಮ್ಮನ್ನು ಭಾಳ ಅಂದ್ರೆ ಸ್ಪಿರಿಚುವಲಿ ಭಾಳ ಚಂದ ಹೀಲ್ ಮಾಡ್ತೈತೆ. ನಾನು ಈ ಡೆಕ್ ಚೂಸ್ ಮಾಡ್ಕೊಂಡೀನಿ, ಥರ್ಡ್ ಒನ್ ಇದನ್ನು. ಸೊ ಲೆಟ್ ಅಸ್ ಸಿ ಏನು ಬರ್ತಾ ಇದೆ ಅಂತ ಹೇಳಿ. एक्चुअली ಮುಂದಿನ ಕಾರ್ಡ್ ತಗೋಬಾರ್ದು. ಸಿ जस्टिस मिल रहा है तुम्हें किसी भी हाल में रहो. यस, सी दिस क्वीन ऑफ पेंटिकल्स. ಬೇಡಪ್ಪ ಈ ಕಡೆ. ಓಕೆ, ಸೊ ಬಾಟಮ್ ಆಫ್ ದ ಡೆಕ್ ಕ್ವೀನ್ ಆಫ್ ಪೆಂಟಕಲ್ಸ್. ಎಸ್, ಕಮ್ಯುನಿಕೇಷನ್ ಸ್ಟ್ರಾಂಗ್ ಆಗ್ತೈತೆ. ಓಕೆ, ಇದು ನೋಡಿದರೆ ಚೇಂಜ್ ಆಫ್ ಪ್ಲೇಸೇ ಆಗಬೇಕು ಅಂತಲೇ ಇಲ್ಲ, ವಿಚಾರಗಳಲ್ಲಿ ಬದಲಾವಣೆ. ವಿಚಾರಗಳಲ್ಲೇನೋ ಒಂಥರ ಬದಲಾವಣೆ ಆಗ್ಬೋದು. ಎಲ್ಲಿವರೆಗೂ ಬದಲಾವಣೆ ಅಂತಂದ್ರೆ ನಿಮಗೆ ಅನಿಸ್ತದೆ ಅದನ್ನು, ಓ ನನ್ನ ಬೆಟರ್ಮೆಂಟ್ ಕಡೆ. ಇದೇನು ಹೇಳ್ತೈತಿ ಅಂದ್ರೆ ಮೊದಲು ನೀವು ವಿಚಾರಗಳನ್ನು ಈ ಥರ ಹಿಡಿದು ಇಟ್ಕೊಂಡಿದ್ರಿ, ಇದಾದಮೇಲೆ ಏನು ತೋರಿಸ್ತೈತಿ ನೋಡ್ರಿ, ವಿಚಾರಗಳಲ್ಲಿ ಬದಲಾವಣೆ ಆಗಬೇಕು. ನೋಡಿರಿ, ಈ ಕಾರ್ಡ್ ಏನು ತೋರಿಸ್ತೈತಿ ಅಂದ್ರೆ ಸೋಷಿಯಲ್ ಸ್ಟೇಟಸ್ ಹೈ ಆಗೋದನ್ನು ತೋರಿಸ್ತೈತಿ, ನರ್ಚರಿಂಗ್ ನೇಚರ್ ಹೆಚ್ಚಾಗೋದನ್ನು ತೋರಿಸ್ತೈತಿ. ಒಂಥರ ಇಟ್ ಶೋಸ್ ಆಂಬಿಷಿಯಸ್ ಎನರ್ಜಿ, ಫೈನಾನ್ಷಿಯಲ್ ಸೆಕ್ಯೂರಿಟಿ ಹೆಚ್ಚಾಗೋದನ್ನು ತೋರಿಸ್ತೈತಿ. ನಿಮ್ಮ ಮದುವೆನೂ ಆಗ್ಬೋದು. ಮದುವೆ ಆದರೆ ನಿಮ್ಮ
ಆ, ನಿಮ್ಮ ವೈಫ್ ಕಡೆಯಿಂದ ನಿಮ್ಮ ವೈಫ್ ಸಾಕಾಗೋಷ್ಟು ದುಡ್ಡು ತರ್ಬೋದು ನಿಮ್ಮ ಸಲುವಾಗಿ ಅಂತಂದು ಹೇಳಿ. ದುಡ್ಡಿಗೆ ಎಷ್ಟು ಮಹತ್ವ ಕೊಡಬೇಕು ಅನ್ನೋದು ಗೊತ್ತಾಕತಿ. ಎಷ್ಟು ಕೆಲಸ ಮಾಡಿದರೆ ಎಷ್ಟು ದುಡ್ಡು ಬರ್ತೈತಿ, ಬಂದ ದುಡ್ಡಿಗೆ ಎಷ್ಟು ಮಹತ್ವ ಕೊಡಬೇಕು ಅನ್ನೋದು ಗೊತ್ತಾಕತಿ. ಒಂಥರ ವೆಲ್ತ್ ಸೆಕ್ಯೂರಿಟಿ ಅನ್ರಿ, ಒಂಥರ ಸ್ಪಿರಿಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಎನರ್ಜಿ ಅನ್ರಿ, ಅಥವಾ ದುಡ್ಡನ್ನು ಒಂಥರ ಸ್ಪಿರಿಚುವಲ್ ದೃಷ್ಟಿಕೋನದಿಂದ ನೋಡೋದನ್ರಿ. ಲಕ್ಷ್ಮಿ ಅಂದರೆ ಏನು? ಲಕ್ಷ್ಮಿ ಶೀ ಈಸ್ ಎನರ್ಜಿ. ಅದೊಂದು ಎನರ್ಜಿ ಅಷ್ಟೇ, ಅಷ್ಟೇ ಸೂಕ್ಷ್ಮ ಎನರ್ಜಿ ಅಷ್ಟೇ. ಅದನ್ನೇ ಆ ಎನರ್ಜಿನ ನೀವು ಕಾಳಭೈರವನ ಬಾಬಾ ಕಾಲ್ಭೈರವನಾಥ್ ಅವ್ರಿಗೆ ನೀವು ಹೋಲಿಸಿ ನೋಡ್ರಿ, ಅದು ಫಿಯರ್ಸ್ ಎನರ್ಜಿ. ಇದು ಭಾಳ ಡೆಲಿಕೇಟ್ ಎನರ್ಜಿ. ಎಲ್ಲ ಒಂದೊಂದು ಥರ ಎಲ್ಲ ಎನರ್ಜಿ ಮೇಲೇ ಇರ್ತಾವೆ. ನಾವು ಏನು ಡಿಟೀಸ್ ಎಲ್ಲ ನಾವು ಇದನ್ನು ಮಾಡ್ತೇವಲ್ಲ, ಅವೆಲ್ಲ ಬರೀ ಎನರ್ಜೀಸ್ ಅಷ್ಟೇ. ನಮ್ಮ ಸ್ವಭಾವಕ್ಕೆ ತಕ್ಕಂಥ ಡಿ ಟಿಗಳ್ನ ನಾವು ಫಾಲೋ ಮಾಡ್ತಿರ್ತೇವೆ. ಆ ಥರದ ಎನರ್ಜಿ ನಾವು ಎಕ್ವೈರ್ ಮಾಡ್ತಿರ್ತೇವೆ. ನೋಡಿ ಇಲ್ಲಿ ಏನಿದೆ, ಇದೇನು ತೋರಿಸ್ತೈತಿ ಅಂತಂತಂದ್ರೆ, ಯಾವುದಾದ್ರೂ ವಿಷಯ ಇರ್ಬೋದು. ಇಲ್ಲೇನೈತಿ ಅಂತಂದ್ರೆ ತ್ರೀ ನಂಬರ್ ಅಂತಂದರೆ ದಿಸ್ ಇಸ್ ಅ ಜುಪಿಟೇರಿಯನ್ ಎನರ್ಜಿ. ಬಾಕಿ ಎಲ್ಲ ಕಾರ್ಡ್ಸು ಪಾಸಿಟಿವ್ ಅದಾವೆ. ಐ ಆಮ್ ನಾಟ್ ಸೇಯಿಂಗ್ ದಿಸ್ ಇಸ್ ಅ ನೆಗೆಟಿವ್ ಕಾರ್ಡ್. ಹೆಂಗೈತಿ ಅಂತಂದ್ರೆ ನಿಮಗೆ ದಿಸ್ ಇಸ್ ಅ ಪ್ರಾಬ್ಲಮ್ ಸಾಲ್ವಿಂಗ್ ಕಾರ್ಡ್ ಆ್ಯಂಡ್ ಜಸ್ಟಿಸ್. ನಿಮಗನ ಗೊತ್ತಾಕತಿ ಅಂತಂತಂದ್ರೆ, ಕಭಿ ಕಭಿ ಅಂಕುರ್ ಪುಟ್ತಾ ಹೈ ಅಪ್ನೆ ಆಪ್, ಜ್ಞಾನ ಕಾ ಅಂಕುರ್ ಅಂದರ್ ಗೊತ್ತಾಗ ಸ್ಟಾರ್ಟ್ ಆಗ್ತೈತಿ. ಜುಪಿಟೇರಿಯನ್ ಎನರ್ಜಿ ಇನ್ಕ್ರೀಸ್ ಆಕೈತಿ, ತಾನೇ ಹೇಳ್ತೈತಿ ಏನೆಲ್ಲ ಆದದ್ದೆಲ್ಲ ನನ್ನ ಬೆಟರ್ಮೆಂಟಿಗೆ, ಏನೆಲ್ಲ ಆದದ್ದು ನನ್ನ ಒಳ್ಳೇದಕ್ಕನ. ಅಂದ್ರೆ ನಿಮ್ಮ ಪ್ರಾಬ್ಲಮನ್ನು ನೀವೇ ಸಾಲ್ವ್ ಮಾಡ್ಕೊಳ್ಳುವಂಥ ಮಾನಸಿಕ ಪರಿಸ್ಥಿತಿ. ಕಿಂಗ್ ಆಫ್ ಪೆಂಟಕಲ್ ಆ್ಯಂಡ್ ಕ್ವೀನ್ ಆಫ್ ಪೆಂಟಕಲ್. ನಿಮ್ಮದು ಮ್ಯಾರೇಜ್ ಆದರೂ ಸಹಿತ ನಿಮ್ಮ ಹತ್ರ ಸಾಕಾಗುವಷ್ಟು ಫೈನಾನ್ಷಿಯಲಿ ನೀವು ಕೆಪೇಬಲ್ ಇರ್ತೀರಿ, ಆಕಿನೂ ಸಾಕಾಗುವಷ್ಟು ಕೆಪೇಬಲ್ ಇರ್ತಾಳೆ. ಸೊ ಇಟ್ ಈಸ್ ಲೈಕ್ ಅ ಪವರ್ ಕಪಲ್ ಏನೋ. ಮಾರ್ಷಿಯಲ್ ಎನರ್ಜಿ ಜಾಸ್ತಿ ಆಗೋದು ಆ್ಯಕ್ಷನ್ ಓರಿಯೆಂಟೆಡ್ ಆಗೋದು, ಫೋಕಸ್ಡ್ ಆಗೋದು. ಯಾವ ಕೆಲಸ ನಿಮ್ದು ಏನಾದರೂ ಹಿಂದೆ ನಿಂತಿದ್ರೆ ಆ ಕೆಲಸ ನೀವು ಮಾಡೋಕ್ಕೆ ಹೋಗೋದು. ನೀವು ಏನೆಲ್ಲ ಕೆಲಸಗಳನ್ನು ಮಾಡ್ಬೋದಲ್ಲ, ಅದಕ್ಕೆ ಇಲ್ಲಿ ಜಸ್ಟಿಸ್ ಪಕ್ಕಾ ಸರ್ವ್ ಮಾಡ್ತಾರೆ. ನೋಡಿರಿ, 9 ಆಫ್ ಕಪ್ಸ್ ಏನು ಹೇಳ್ತದೆ, 8 ಆಫ್ ಕಪ್ಸ್. ದಿಸ್ ಈಸ್ 8 ಅಂದರೆ ಸ್ಯಾಟರ್ನ್ ಎನರ್ಜಿ. ಸ್ಯಾಟರ್ನ್ ಏನು ಮಾಡ್ತಾನೆ ಅಂತಂತಂದ್ರೆ, ನಿಮ್ಮನ್ನು ಡಿಸಿಪ್ಲಿನ್ಫುಲಿ ಎಷ್ಟು ಚಂದ ತಯಾರು ಮಾಡ್ತಾರೆ ಅಂತಂತಂದ್ರೆ, ಇದನ್ನು ಕಾರ್ಡ್ ಉಲ್ಟಾ ತಿಳ್ಕೊಬೇಡ್ರಿ ನೀವು. ಹೆಂಗಂತಂತಂದ್ರೆ ಅಲ್ಲಿ 7 ಕಪ್ ಅದಾವೆ, 8ನೇ ಕಪ್ ಇಲ್ಲ. ನೀವು ಹೆಂಗೆ ವಿಚಾರ ಮಾಡ್ತೀರಿ ಅಂದರೆ, 8th ಕಪ್ ನಾ ಹುಡುಕ್ಯಾಡಿ ತೊಗೊಂಬರ್ತೇನೆ ಅಂತಂದು 8th ಕಪ್ ಹುಡುಕ್ಯಾಡಿ ತೊಗೊಂಬಂದು ಅದನ್ನು 9 ಕಪ್ಸ್ ಮಾಡೋದು. 9 ಕಪ್ಸ್ ಮಾಡಿಸಿದ್ರೆ ಏನಾಕತಿ, ಇದ್ರ ಕೆಳಗೆ ಯಾರು ಕೂತಾರೆ ನೋಡ್ರಿ, ಇಲ್ಲಿ 9 ಕಪ್ಸ್ ಕುಂತೈತಿ. ಅಂದ್ರೆ ಜಾಕೆ ಢೂಂಡ್ಕೆ 8th ಕಪ್ ಲೇಕರ್ ಆನೇಕ ಅದನ್ನು ಕಂಪ್ಲೀಟ್ ಮಾಡೋದು. ಕಂಪ್ಲೀಟ್ ಮಾಡಿದ್ರೆ ಇರ್ತೈತಿ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ತೈತಿ. ಈಗ ಹೆಂಗಂತಂತಂದ್ರೆ, ಯಾವುದೇ ಕೆಲಸ ಈಗ ನೀವು ಮಾಡೋಕೆ ಹೋದರೂ ಸಹಿತ, ಇದಾದ ಮೇಲೆ ನಿಮಗೆ ಯಾವುದೇ ಕೆಲಸ ನೀವು ಮಾಡೋಕೆ ಹೋದರೂ ಪ್ಯಾಷನೇಟ್ಲಿ ಆ ಕೆಲಸ ನೀವು ಮಾಡ್ತೀರಿ. ಅದ್ರೊಳಗೆ ಹೆಂಗಂದ್ರೆ ಫೋಕಸ್ಡ್ ಇರ್ತೀರಿ. ಮುಂದೆ ಏನು ಮಾಡಬೇಕು ಅನ್ನೋದ್ರ ಬದಲು ನಿಮಗೆ ಕ್ಲಾರಿಟಿ ಇರ್ತೈತಿ. ಎಲ್ಲೆಲ್ಲಿ ನಿಮಗೆ ಕೆಲಸ ನಿಂತಿದ್ವಲ್ಲ ಅದ್ರ ಮೇಲೆ ನೀವು ಕೆಲಸ ತೊಗೊತೀರಿ. ಯಾವುದೇ ಕೆಲಸದೊಳಗೂ ಇನ್ನು ಮೊದಲು ಏನಾದರೂ ತಪ್ಪುಗಳನ್ನು ಮಾಡಿರ್ಬೋದು. ಈಗ ನಾನು ಹಿಡ್ಕೊಂಡೇ ಹೇಳಕತ್ತೇನೆ, ಈ ಡೆಕ್ ನಾನು ಚೂಸ್ ಮಾಡಿದ್ದೆ. ಇದು ಸ್ಯಾಟರ್ನ್ ಎನರ್ಜಿ ಜಸ್ಟಿಸ್ ಅಂತಂತಂದ್ರೆ. ಸೊ ಜಸ್ಟಿಸ್ ಈಸ್ ಗೋಯಿಂಗ್ ಟು ಸರ್ವ್. ನೀವು ಏನೇ ಮಾಡಿದ್ರು, ಪ್ರಾಮಾಣಿಕವಾಗಿ ಮಾಡಿದ್ರು, ನೀವು ಅದಕ್ಕೆ ಎಷ್ಟು ಎಫರ್ಟ್ ಹಾಕಿರಿ ಅದನ್ನು ನೋಡಿ ಅದ್ರ ಉಸ್ಕೆ ಹಿಸಾಬ್ ಸೆ ಆಪ್ಕೋ ಜಸ್ಟಿಸ್ ದಿಯಾ ಜಾಯೇಗಾ. ಜಸ್ಟಿಸ್ ಕಾರ್ಡ್ ಅಂದ್ರೆ ಒಂಥರ ಕಾರ್ಮಿಕ್ ಕಾರ್ಡ್ ಇದ್ದಂಗೆ. ಇದು ಹಾರ್ಟ್ ಬ್ರೇಕ್ ಏನು ತೋರಿಸುತ್ತೆ, ಜೀವನದೊಳಗೆ ರಿಲೇಷನ್ಶಿಪ್ಸ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಮತ್ತೇನಾದರೂ ಇರ್ಬೋದು. ಆದರೆ ಎದುರಾಗಡೆ ಹಾರ್ಟ್ ಬ್ರೇಕ್ ಆಗಿರ್ಬೋದು, ಜನ ಮೋಸ ಮಾಡಿರ್ಬೋದು, ಅದು ನಮಗೆ ಹೆಂಗೆ ಇಷ್ಟನೋ ಆ ಥರದ ಆ ವಿಷಯ ಆಗಿರಲಿಕ್ಕಿಲ್ಲ. ಓಕೆ, ಇದೇನು ಮಾಡ್ತೈತಿ ಅಂತಂದ್ರೆ, ಇದು ಆಗಲೇಬೇಕಾಗಿತ್ತು. ದಿಸ್ ಈಸ್ ಅ ಕಾರ್ಮಿಕ್ ಡೆಟ್. ನೀವು ಅದನ್ನು ಕಂಪ್ಲೀಟ್ ಮಾಡಿದ್ರಿ, ಪ್ಯಾಷನೇಟ್ಲಿ ನೀವು ಮತ್ತೊಂದು ಏನು ಕಪ್ ಐತಲ್ಲ ಅದನ್ನು ನೀವು ಹುಡ್ಕ್ಯಾಡ್ಕೊಂಡು ತೊಗೊಂಬಂದು ಅದನ್ನು 9 ಕಪ್ಸ್ ಮಾಡ್ತೀರಿ. ಅಂದರೆ ಇದೇನು ತೋರಿಸ್ತತಿ ಅಂತಂತಂದ್ರೆ, ಇಮೋಷ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ತೋರಿಸ್ತತಿ. ನಮ್ಗೆ ಹೆಂಗಂದ್ರೆ, ನಾ ಏನೆಲ್ಲ ನನ್ನ ಜೀವನದ ಬದಲಾಗಿ ಕನಸು ಕಂಡಿದ್ನೆಲ್ಲ ಅದೆಲ್ಲ ನನಸಾಗುವಂಥ ಟೈಮ್. ಅಟ್ಲೀಸ್ಟ್ ನನಗಂತೂ ಆಗ್ತೈತಿ. ನೀವೇನು ವಿಚಾರ ಮಾಡ್ತೀರಿ ನೋಡ್ರಿ. ಯಾಕಂತಂದ್ರೆ ಕ್ವೀನ್ ಆಫ್ ಪೆಂಟಕಲ್ಸ್ ಆ್ಯಂಡ್ ಕಿಂಗ್ ಆಫ್ ಪೆಂಟಕಲ್ಸ್ ಅಂದರೆ ಶಿವ ಮತ್ತು ಶಕ್ತಿಗೆ ಎನರ್ಜಿ. ಅವರಿಬ್ಬರು ಒಬ್ಬ ಕಿಂಗ ಮತ್ತು ಕ್ವೀನ್. ಸೊ ಪೈಸೆ ಕಿ ಬಾರಿಶ್ ಹೋಗಿ ಕಾಮ್ ಕರ್ನ ಪಡೆಗ ಪರ್ ಐಸೆ ಈ ಬಾರಿಶ್ ನೈ ಹೋಗಿ. ಅದ್ರ ಹೆಂಗಂತಂದ್ರೆ, ನೀವು ಹೊಸದಾಗಿ ಏನಾರ ಕಲಿತೀರಿ. ಜಸ್ಟಿಸ್ ಏನು ಹೇಳ್ತೈತಿ ಅಂದ್ರೆ, ದಿಸ್ ಇಸ್ ಕಾರ್ಮಿಕ್ ಡೆಟ್. ನಿಮ್ಗೆ ಗೊತ್ತಾಕೈತಿ, ಓಕೆ ನನ್ನ ಜೋಡಿ ಏನೆಲ್ಲ ಆತಲ್ಲ, ಇದು ಎದ್ರ ಸಲುವಾಗಿ ಆಯ್ತು, ನನ್ನ ಕಾರ್ಮಿಕ್ ಡೆಟ್ ಕ್ಲಿಯರ್ ಆಯ್ತು, ಹೊಸದಾಗಿ ಏನಾದರೂ ಕಲಿತೆ.
ಇನ್ನು ಹೆಂಗೈತಿ ಅಂತಂದ್ರೆ ಟೆಂಪ್ರರಿ ಬೇಸಿಸ್ ಮೇಲೆ ಯಾವುದೂ ವಿಚಾರ ಮಾಡೋಂಗಿಲ್ಲ. ಇನ್ನು ಪರ್ಮನೆಂಟ್ ಯಾವುದೈತಲ್ಲ ಆ ಬೇಸಿಸ್ ಮೇಲೆ ವಿಚಾರ ಮಾಡೋದು. ಈಗ ಟೆಂಪ್ರರಿ ಬೇಸಿಸ್ ಮೇಲೆ ವಿಚಾರ ಮಾಡಿ ಈಗ ಹಾರ್ಟ್ ಬ್ರೇಕ್ ಆದಂಗೆ ಆಗೈತಿ. ಈಗ ಜಸ್ಟಿಸ್ ಏನು ಹೇಳ್ತೈತಿ ಅಂತಂದರೆ ಇದು ಟೆಂಪ್ರರಿ ಅಲ್ಲ, ದಿಸ್ ಇಸ್ ಪರ್ಮನೆಂಟ್. ಯು ಆರ್ ಗೋಯಿಂಗ್ ಟು ಗೆಟ್ ಸಮಥಿಂಗ್ ಪರ್ಮನೆಂಟ್. ಅದು ಹೆಂಗಂತಂದ್ರೆ ಇನ್ಮೇಲೆ ನೀವು ಫ್ಯಾಕ್ಟ್ಸ್ ಬೇಸಿಸ್ ಮೇಲೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಅಂದರೆ ಎಲ್ಲ ವಿಷಯಗಳ ಬದಲಾಗಿ ವಿಚಾರ ಮಾಡಿ ನಿರ್ಣಯಗಳನ್ನು ತೊಗೊಳ್ಳೋದು. ಸುಮ್ಮನೆ ಇಮೋಷ್ನಲಿ ಹರ್ಟ್ ಆಗಂಗಿಲ್ಲ, ಅಂಥದನ್ನೆಲ್ಲ ಮಾಡೋಂಗಿಲ್ಲ. ನಾನು ಮಾಡೋಂಗಿಲ್ಲ. ಆರ್ಗ್ಯುಮೆಂಟ್ ನಿಮಗೆ ಅನಿಸಿರ್ಬೋದು ಕನಸಿನಾಗೆ ನೀವು ಯಾರ್ದಾದ್ರ ಜೊತೆ ಮಾತಾಡಕತ್ತಂಗೆ ಅಥವಾ ಆರ್ಗ್ಯುಮೆಂಟ್ ಮಾಡಕತ್ತಂಗೆ ಅಥವಾ ಮಾತುಕತೆ ಆಗುವಂಥದ್ದು ಏನಾದರೂ ಇಂಥದ್ದು ನೋಡಿರ್ಬೇಕು. ಆರ್ಗ್ಯುಮೆಂಟ್ ಸಿಂಬಲೈಸ್ ಇನ್ನರ್ ಕಾನ್ಫ್ಲಿಕ್ಟ್ಸ್ ಆ್ಯಂಡ್ ಅನ್ರಿಸಾಲ್ವ್ಡ್ ಇಮೋಷನ್ಸ್. ಇನ್ನರ್ ಕಾನ್ಫ್ಲಿಕ್ಟ್ಸ್ ಹೆಂಗಿರ್ತಾವೆ ಅಂತಂದ್ರೆ ನಮ್ಮ ನೋಡ್ರಿ, ನಮ್ಮ ಜೀವನದೊಳಗೆ ಪ್ರತಿ ಮನುಷ್ಯ ತನ್ನ ಜೀವನದೊಳಗೆ ಅತಿ ಹೆಚ್ಚು ಯಾರ ಜೋಡಿ ಮಾತಾಡ್ತಾನೆ ಹೇಳ್ರಿ? ತನ್ನ ಜೋಡಿ ತಾನ ಮಾತಾಡ್ತಾನೆ. ಪ್ರತಿಯೊಬ್ಬರು ತಮ್ಮ ಮನಸ್ಸಿನಾಗ ಮಾತಾಡತ್ತಿರ್ತಾರೆ. ಅದು ಐಸೆ ನಾನ್ ಸ್ಟಾಪ್ ನಾನ್ಸೆನ್ಸು ಚಲ್ತಾ ಇರತ್ತೆ. ಸೊ ಹೆಂಗಂತಂದ್ರೆ ನಿಮ್ಮ ಇನ್ನರ್ ಕಾನ್ಫ್ಲಿಕ್ಟ್ಸ್ ಆ ಥರದ ದ್ವಂದ್ವಗಳನ್ನು ನೀವು ಕಡಿಮೆ ಆಗ್ತಿರ್ತಾವಂತ. ಅದಕ್ಕೆ ಸೊಲ್ಯೂಷನ್ ಸಿಗ್ತಿರ್ತೈತಿ ಅಂತ. ಡ್ರೀಮ್ಸ್ ಆಫ್ ಆರ್ಗ್ಯುಮೆಂಟ್ಸ್ ರಿಫ್ಲೆಕ್ಟ್ಸ್ ಸಪ್ರೆಸ್ಡ್ ಆ್ಯಂಗರ್ ಆ್ಯಂಡ್ ರಿಸೆಂಟ್ಮೆಂಟ್ ಆಫನ್ ಕಾಸ್ಡ್ ಬೈ ಅನ್ಎಕ್ಸ್ಪ್ರೆಸ್ಡ್ ಫೀಲಿಂಗ್ಸ್. ದಿಸ್ ಡ್ರೀಮ್ ಪ್ರಾಂಪ್ಟ್ಸ್ ಯು ಟು ಫೇಸ್ ಯುವರ್ ಇಮೋಷನ್ಸ್ ಆ್ಯಂಡ್ ಸೀಕ್ ರೀಕನ್ಸಿಲೇಷನ್ ವಿತ್ ಅದರ್ಸ್ ಆ್ಯಂಡ್ ಯುವರ್ ಸೆಲ್ಫ್. ಇಟ್ ಮೇ ಇಂಡಿಕೇಟ್ ನೀಡ್ ಟು ಬಿ ಬೋಲ್ಡ್ ಇನ್ ಎಕ್ಸ್ಪ್ರೆಸ್ಸಿಂಗ್ ಯುವರ್ ಸೆಲ್ಫ್, but to be careful and act wisely to prevent conflicts from escalating. ಈಗ ನೋಡ್ರಿ, ಹಾರ್ಟ್ ಬ್ರೇಕ್ ಎದಕ್ಕಾಗಿರ್ತೈತಿ ಅಂದರೆ ಮಾತುಕತೆ ಒಳಗೆ ನಮ್ಮನ್ನು ನಾವು ಸರಿಯಾಗಿ ಎಕ್ಸ್ಪ್ರೆಸ್ ಮಾಡಿರಂಗಿಲ್ಲ, ಅಥವಾ ನಮ್ಗೆ ಏನು ಬೇಕು ನಾವು ಸರಿಯಾಗಿ ಹೇಳಿರಂಗಿಲ್ಲ. ಕೆಲವು ಸರ್ತಿ ಮುಂದಿಂದ ನಾವು ತಪ್ಪು ತಿಳ್ಕೊಂಡಿರ್ತೇವೆ. ಕೆಲವು ಸರ್ತಿ ಹೆಂಗಿರ್ತೈತಿ ಅಂತಂದ್ರೆ ನಾವೇನು ತಿಳ್ಕೊಂಡಿರ್ತೀವಿ ನಾವರೇ ತಿಳ್ಕೊಂಡಿರ್ಬೇಕು, ಅಥವಾ ಮುಂದಿನವ್ರು ತಿಳ್ಕೊಂಡಿರ್ತಾರೆ. ಹೆಂಗಂದ್ರೆ ಮೈ ಕಹಿ ಪರ್ ಭೀ ಕುಚ್ ಭೀ ಕರ್ ಸಕ್ತಾವು ಅಂತ ಹಾಗೆಲ್ಲ ಇರಂಗಿಲ್ಲ. ಪ್ರತಿಯೊಂದು ಸಂಬಂಧ ಆಗಲಿ, ಪ್ರತಿಯೊಂದು ಸನ್ನಿವೇಶ ಆಗಲಿ, ಪ್ರತಿಯೊಂದಕ್ಕೂ ಒಂದು ತನ್ನ ಈಗ ಮರ್ಯಾದಾ का एक सीमा होती है, उसको कभी लांघना नहीं चाहिए. ಬಹುತೇಕ ಹಿಂಗಾಗಿರ್ಬೋದು. ಯಾರು ಏನಾದರೂ ಕೆಲವು ಸರ್ತಿ ಒಂಥರ ಗ್ರಾಂಟೆಡ್ ಅಂತಂದೇಳಿ ತೊಗೊಂಡವ್ರು ಏನಾದರೂ ಹಂಗೆ ಮಾಡ್ತಿರ್ತಾರೆ. ಆ ಹಿಶೋಬ್ಲೆ ಏನಾದರೂ ಹೆಚ್ಚು ಕಡಿಮೆ ಆಗ್ತಿರ್ತಾವೆ ಮನಸ್ಸಿನೊಳಗೆ. ಅದು ಯಾವಾಗ ಆಕತಿ ಅಂತಂತಂದ್ರೆ ಮುಂದಿನ ಮನುಷ್ಯಾಗ ಏನು ಬೇಕು, ಅಥವಾ ಸೋಷಿಯಲ್ ಎಟಿಕೆಟ್ಸ್ ಕಡಿಮೆ ಇದ್ರೆ ಮಾಡಿದ್ರೆ ಸರಿ ಹಿಂಗೆ ತಿಳ್ಕೊತಿರ್ಲಿಲ್ಲ, ಕಾಮನ್ ಸೆನ್ಸ್ ಕಡಿಮೆ ಇದ್ದರೆ ಈ ಥರದ ವಿಚಾರಗಳೆಲ್ಲ ಆಗ್ತಿರ್ತಾವೆ. ಸೊ ನಿಮ್ಮನ್ನು ನೀವು ಪ್ರಾಪರಾಗಿ ನಿಮಗೆ ಈ ಥರ ಕನಸು ಒಂದೊಳ್ಳೆ ಕಂಡಿತ್ತು ಅಂತಂದ್ರೆ ನಿಮ್ಮನ್ನು ನೀವು ಸರಿಯಾಗಿ ಎಕ್ಸ್ಪ್ರೆಸ್ ಮಾಡೋಕತ್ತಿಲ್ಲ. ಅದಕ್ಕೆ ನೀವು ಹೆಂಗೆ ಅಂತಂದರೆ ಇನ್ಮೇಲೆ ನೀವು ಸರಿಯಾಗಿ ನಿಮಗೆ ಎಕ್ಸ್ಪ್ರೆಸ್ ಮಾಡೋಕೆ ಕಲೀರಿ ನಿಮ್ಮನ್ನು. ಯಾಕಂದ್ರೆ ನಾವು ಮನಸ್ಸಿನಾಗ ಏನು ಮಾತಾಡ್ಕೋತಿರ್ತೀವಿ ಅಥವಾ ನಮ್ಮ ಮನಸ್ಸಿನಾಗ ಏನೈತಿ ಅಂತ ಮತ್ತೊಬ್ರಿಗೆ ಹೆಂಗೆ ಗೊತ್ತಾಗಬೇಕು. ನಿಮ್ಮ ಕನಸಿನಲ್ಲಿ ತೋಳ ಏನಾದರೂ ಕಂಡಿದ್ರೆ ದ ವೂಲ್ಫ್ ಲೀಡರ್ ಆಫ್ ದ ಫಾರೆಸ್ಟ್ ರಿಪ್ರೆಸೆಂಟ್ ದ ಸ್ಟ್ರೆಂಗ್ತ್ ಆಫ್ ಸಾಲಿಟ್ಯೂಡ್ ಆ್ಯಂಡ್ ಡೀಪ್ ಇಂಟ್ಯೂಷನ್. ಓಕೆ, ಇಟ್ ಅಪಿಯರ್ಸ್ ಇನ್ ಯುವರ್ ಡ್ರೀಮ್ಸ್ ಆ್ಯಸ್ ಅ ರಿಮೈಂಡರ್ ಫ್ರಮ್ ಯುವರ್ ಸಬ್ಕಾನ್ಷಿಯಸ್ ಟು rely on your instincts and inner leadership when facing challenges. You might be on the verge of transformation and the wolf invites you to take the step forward, the unknown, finding power in solitude. ಓಕೆ, ಈಗ ನೋಡ್ರಿ, ಫೈಂಡಿಂಗ್ ಪವರ್ ಇನ್ ಸಾಲಿಟ್ಯೂಡ್ ಅಂತ ಯಾಕಂತಂದ್ರೆ ನೀವು ಅಲ್ಲಿಂದ ಎಲ್ಲಿ ಹೊಂಟಿರಿ? ಯು ಆರ್ ಮೂವಿಂಗ್ ಪಾಸಿಟಿವ್ಲಿ. ಆ ಮತ್ತು ಬೇರೆ ಇದು ಸಾಲಿಟ್ಯೂಡ್ ಅಂತಂತಂದ್ರೆ ಸಕಾರಾತ್ಮಕವಾಗಿ ಒಬ್ಬರೇ ಇರುವುದು. ಓಕೆ, ಲೋನ್ಲಿನೆಸ್ ಅಂತಂತಂದ್ರೆ ಅಥವಾ ಐಸೋಲೇಷನ್ದಾಗ ಹೋಗೋದಂದ್ರೆ ಅದು ನೆಗೆಟಿವ್ಲಿ ನಾವು ಹೋಗೋದು. ಸೊ ಪಾಸಿಟಿವ್ಲಿ ಯು ಆರ್ ಗೋಯಿಂಗ್. ಓಕೆ, ಅದು ಎದ್ರ ಸಲುವಾಗಿ ಅಂತಂದರೆ ಪಾಸಿಟಿವ್ ವಿಷಯಗಳನ್ನು ಹುಡುಕ್ಯಾಡೋ ಸಲುವಾಗಿ ಅಂತಂದು ಹೇಳಿ. ಅದಕ್ಕೆ ಹೇಳ್ತಾರೆ, ಈ ಕಾರ್ಡ್ ಏನು ಹೇಳ್ತದೆ ಗೊತ್ತಾ, ನೀವು ಇಲ್ಲಿಂದ ಹೋದ್ರಿ ಅಂತಂತಂದ್ರೆ ಇದರರ್ಥ ನೀವು ಅಲ್ಲಿ ಒಬ್ಬರೇ ಹೋಗ್ಬೇಕು. ಒಬ್ಬರೇ ಹೋಗಿ ಏನೇ ಆದರೂ ನಿಮ್ಮ ಜೊತೆ ಅದನ್ನು ನೀವು ಒಬ್ಬರೇ ಅನುಭವಿಸ್ಬೇಕು. ಯಾವಾಗ ಮನುಷ್ಯ ತನ್ನ ಒಳ್ಳೆ ಟೈಮ್ದಾಗ ಒಳ್ಳೆ ಟೈಮ್ದಾಗಲ್ಲ, ತನ್ನ ಕೆಟ್ಟ ಟೈಮ್ದಾಗ ತಾವು ಒಬ್ಬವ ಇದ್ದು ತನ್ನನ್ನು ತಾನೇ ಹೀಲ್ ಮಾಡ್ಕೋತಾನಲ್ಲ, ಉಸ್ಕೋ ಇಸ್ ಜಮಾನೆ ಮೇ ಕೊಯ್ ಹರಾ ನೈ ಸಕ್ತಾ. ಅವ್ರನ್ನ ಸೆದಿ ಬಡಿಯೋದು ಅಷ್ಟು ಹಗರಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿರ್ತೈತೆ. ಯಾಕಂದ್ರೆ ಅವ್ರು ತಾವೇ ಬಿದ್ದು ತಾವೇ ಇದ್ದಿರ್ತಾರೆ. ಪಾಪ ತಮ್ಮ ಕಣ್ಣೀರು ತಾವೇ ಒರೆಸ್ಕೊಂಡಿರ್ತಾರೆ. ತಮಗಾದಂಥ ಗಾಯಗಳನ್ನೆಲ್ಲ ತಾವೇ ಟ್ರೀಟ್ ಮಾಡ್ಕೊಂಡಿರ್ತಾವೆ. ಸ್ಟೋರೀಸ್ ಕ್ವೆಶ್ಚನ್ ದ ನರೇಟಿವ್.
ಕನ್ಸಿಡರ್ ದ ಸ್ಟೋರೀಸ್ ದ್ಯಾಟ್ ಯು ಬಿಲೀವ್ ಅಬೌಟ್ ಲೈಫ್, ಅಬೌಟ್ ಯುವರ್ ಸೆಲ್ಫ್ ಆರ್ ಅಬೌಟ್ ಅದರ್ಸ್. ರಿಪ್ಲೇಸ್ ದೀಸ್ ಸ್ಟೋರೀಸ್ ವಿತ್ ಎಟರ್ನಲ್ ಟ್ರೂತ್ಸ್. ಎಷ್ಟು ಬ್ಯೂಟಿಫುಲ್ ಕಾರ್ಡ್ ಐತೆ ನೋಡ್ರಿ. ಯು ಆರ್ ಗೋಯಿಂಗ್ ಟು ಕ್ರಿಯೇಟ್ ಅ ನ್ಯೂ ಸ್ಟೋರಿ ಇನ್ ಯುವರ್ ಲೈಫ್. ಗ್ರ್ಯಾಟಿಟ್ಯೂಡ್ ಕಾರ್ಡ್ ಬಂದಿದೆ. ಸೊ ಬಿ ಇನ್ ಅ ಗ್ರ್ಯಾಟಿಟ್ಯೂಡ್ ಮೂಡ್. ಗ್ರ್ಯಾಟಿಟ್ಯೂಡ್ ಮೂಡ್ ಯಾವಾಗ ಬರ್ತೈತಿ ಅಂತಂದ್ರೆ, ಏನೆಲ್ಲ ನನ್ನ ಜೀವನದಲ್ಲಿ ಆಗೈತಲ್ಲ ಇದು ದೇವರೇ ಮಾಡ್ಯಾನ, ಯಾಕಂತಂತಂದರೆ ಇದು ನನ್ನ ಬೆಟರ್ಮೆಂಟಿಗೆ ಅಂತಂದು ಹೇಳಿ ನೀವು ಯಾವಾಗ ಅದನ್ನು ಹೋಲ್ ಹಾರ್ಟಲ್ಲಿ ನೀವು ಎಕ್ಸೆಪ್ಟ್ ಮಾಡ್ತಿರಲ್ಲ, ಅವಾಗ ನಿಮಗೆ ಲೈಫ್ ಬ್ಯೂಟಿಫುಲ್ ಐತಿ ಅಂತ ಅನಿಸ್ತೈತಿ. ಸೊ ಬಿ ಇನ್ ಅ ಗ್ರ್ಯಾಟಿಟ್ಯೂಡ್ ಮೂಡ್. ನಂಗೆ ಅನಿಸಿದ ಮಟ್ಟಿಗೆ ಈ ರೀಡಿಂಗ್ ತಮಗೆ ಇಷ್ಟ ಆಗಿರಬಹುದು. ಆ್ಯಕ್ಚುಲಿ ದಿಸ್ ಇಸ್ ಮೈ ರೀಡಿಂಗ್, ಯಾಕಂದ್ರೆ ನಾ ಚೂಸ್ ಮಾಡ್ಕೊಂಡಿದ್ದೀನಿ ಅದನ್ನು. ಐ ಆಮ್ ಗೋಯಿಂಗ್ ಟು ಫಾಲೋ ದಿಸ್. ಸೊ ನಂಗೆ ಅನಿಸಿದ ಮಟ್ಟಿಗೆ ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.